ಹಲೋ 10th ಸ್ಟೂಡೆಂಟ್ಸ್, ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ TVM ಸರ್, ಹಿಂದಿ ಅಧ್ಯಾಪಕ. ನಾನು ಇವತ್ತಿನ ದಿವಸ ನಿಮಗೆ ಹಿಂದಿ ವಿಷಯದ 9th ಲೆಸನ್ ಈಮಾನ್ದಾರೋಂ ಕಿ ಸಮ್ಮೇಳನ ಮೇ ಇದ್ರ ಬಗ್ಗೆ ನಾನು ನಿಮಗೆ ವಿಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಲೆಸನ್ ನಂಬರ್ 9 ವ್ಯಂಗ್ಯ ರಚನಾ ಪಾಠ 9 ಈಮಾನ್ದಾರೋಂ ಕಿ ಸಮ್ಮೇಳನ ಮೇ, ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಅಂತಕ್ಕಂಥ ಒಂದು ಈ ಪಾಠದ ಲೇಖಕರು ಯಾರಪ್ಪ ಅಂದ್ರೆ हरिशंकर परसाई. हरिशंकर परसाई जी के बारे में लेखक का परिचय लेकर बाद में इस पाठ में ईमानदारों के सम्मेलन के बारे में क्या क्या चर्चाएं हैं, ಏನೆಲ್ಲ ಚರ್ಚೆಗಳನ್ನು ಇಲ್ಲಿ ಈಮಾನ್ದಾರರ ಅಂದ್ರೆ ಪ್ರಾಮಾಣಿಕರ ಸಮ್ಮೇಳನ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಒಂದು ವಿಷಯಗಳನ್ನ ಲೇಖಕರು ನಮ್ಮ ಜೊತೆಲಿ ಹಂಚ್ಕೊಂತಾರೆ ಅಂತೇಳಿ ಈಗ ನಾವು ಲೇಖಕರ ಪರಿಚಯವನ್ನ ಮೊದಲ ಮಾಡಿಕೊಂಡು ಆನಂತರ ವಿಷಯದ ಕಡೆ ನಾವು ಹೋಗೋಣ. लेखक परिचय. कलम को लेखक की तलवार मनाने वाले कलम को लेखक की तलवार मनाने वाले श्री हरिशंकर परसाई हिंदी साहित्य जगत की एक बेजोड़ निधि है. ಲೇಖನಿಯನ್ನ ತಮ್ಮ ಲೇಖಕರ ಒಂದು ಖಡ್ಗ ಅಂತ ಹೇಳಿ ತಿಳಿದಿರ್ತಕ್ಕಂಥ ಲೇಖಕರಾಗಿರ್ತಕ್ಕಂಥ ಶ್ರೀ ಹರಿಶಂಕರ್ परसाई ಅವರು ಹಿಂದಿ ಸಾಹಿತ್ಯ ಜಗತ್ತಿನ ಒಂದು ಅನುಪಮ ನಿಧಿ ಆಗಿದ್ದಾರೆ. इनका जन्म मध्य प्रदेश के जमानी गांव में 22 अगस्त 1924 को हुआ था. ಇವರ ಜನನ ಮಧ್ಯಪ್ರದೇಶದ ಜಮಾನಿ ಎಂಬ ಹಳ್ಳಿಯಲ್ಲಿ 22 ಆಗಸ್ಟ್ 1924ರಲ್ಲಿ ಇವರ ಜನನ ಆಯಿತು ಮಕ್ಕಳೇ. ಮಧ್ಯಪ್ರದೇಶ के जमानी गांव में 22 अगस्त 1924 को हुआ था. इनकी कुछ प्रमुख रचनाएं हैं. ಇವರ ಕೆಲವು ಪ್ರಮುಖ ರಚನೆಗಳು ಏನಪ್ಪಾ ಅಂದ್ರೆ ಈ ಲೇಖಕರ ಒಂದು ಕೆಲವು ಪ್ರಮುಖ ರಚನೆಗಳು ಹಸ್ತೆ ಹೈ ರೋತೆ ಹೈ, ನಗ್ತಾರೆ ಅಳ್ತಾರೆ, ಭೂತ್ಗೆ ಪಾವು ಪೀಚೆ, ಭೂತದ ಹಿಂದೆ ಕಾಲುಗಳು, ಭೂತದ ಕಾಲುಗಳು ಹಿಂದೆ ಇದೆ ಅಂತೇಳಿ, ಸದಾಚಾರಕ ತಾವಿ, ಸದಾಚಾರದ ತಾಯತ, ವೈಷ್ಣವ ಫಿಸಲನ್ ಹಾದಿ, ವೈಷ್ಣವರ ಹೇಳು ಬೀಳು ಮುಂತಾದ ಕೃತಿಗಳು. ಅಷ್ಟೇ ರೋತೆ ಹೈ, धूप के पाव पीछे, सदाचार का तावीज, वैष्णव फिसलन. हिंदी के व्यंग्य साहित्य के विकास में इनका योगदान अद्वितीय है. ಹಿಂದಿ ಸಾಹಿತ್ಯದ ಒಂದು ವ್ಯಂಗ್ಯ ಸಾಹಿತ್ಯದಲ್ಲಿ ಇವರ ಒಂದು ಶ್ರೇಯ ಅಥವಾ ಕೊಡುಗೆ ಅಂತಕ್ಕಂಥದ್ದು ಬಹಳ ಅದ್ವಿತೀಯವಾಗಿದೆ. ಹಿಂದಿ ಸಾಹಿತ್ಯದಲ್ಲಿ ವ್ಯಂಗ್ಯ ರಚನೆಯ ಒಂದು ಡೆವಲಪ್ಮೆಂಟ್ ಅಲ್ಲಿ ವಿಕಾಸದಲ್ಲಿ ಇವರ ಒಂದು ಕೊಡುಗೆ ಅನುಪಮವಾದದ್ದು ಮಕ್ಕಳೇ. ಈಗ ಲೇಖಕ ಪರಿಚಯ ನಾವೆಲ್ಲ ಪಡ್ಕೊಂಡ್ವಿ. ಈಗ ನಾವು ಪಾಠದ ವಿಷಯ ಚರ್ಚೆಗೆ ಮೊದಲು ಪಾಠದಲ್ಲಿ ಕೆಲವು ಶಬ್ದಗಳ ಬಳಕೆ ಆಗಿದೆ. ಆ ಶಬ್ದಗಳ ಒಂದು ಕಠಿಣ ಪದಗಳ ಒಂದು ಅರ್ಥವನ್ನು ನಾವು ತಿಳಿಯೋಣ ಮಕ್ಕಳೇ. ಶಬ್ದಾರ್ಥ. पर्दाफाश हिंदी अर्थ है अनावरण, कन्नड़ में भी अनावरण, ಕನ್ನಡದಲ್ಲೂ ಕೂಡ ಅನಾವರಣ ಅಂತೇಳಿ ನಾವು ಬಳಕೆ ಮಾಡಬಹುದು. ಅಂದ್ರೆ ತೋರ್ಪಡಿಸ್ತಕ್ಕಂಥದ್ದು, ಬಿಚ್ಚಿಡ್ತಕ್ಕಂಥದ್ದು. ಕತೈ ಹರ್ಗೀಸ್, ಕಬೀಬಿ, ಎಂದಿಗೂ ಯಾವತ್ತಿಗೂ. और एक है ಅಲ್ಫಿಯಾ, ಕಸಂ ಸೆ, ಹಾಣೆ ಮಾಡಿ, ಪ್ರಮಾಣವಾಗಿ, ಪ್ರಾಮಿಸ್, ಪ್ರಮಾಣವಾಗಿ. ತದನಂತರ ಜಲ್ಸಾ, ಸಮಾರೋಹ, ಉತ್ಸವ, ಸಮಾರಂಭ, ಉತ್ಸವ ಅಂತೇಳಿ ನಾವು ಕರಿಬಹುದು. ಮೆರವಣಿಗೆ ಅಂತಲೂ ಕೂಡ ಆಗುತ್ತೆ ಅಲ್ವರಾ. ಪಾಂಚವ ಇಚಕ್ ಮೀನ್ಸ್ ಸಂಕೋಚ, ಸಂಕೋಚ. ಕನ್ನಡದಲ್ಲೂ ಕೂಡ ನಾವು ಸಂಕೋಚ ಅಂತೇಳಿ ಹೇಳ್ಬಹುದು. ಒಂದು ರೀತಿಯಲ್ಲಿ ನಾಚಿಕೆ. ಗನಿಮತ್, ಖುಷಿ ಕಿ ಬಾತ್, ಸಂತೋಷದ ವಿಚಾರ, ಸಂತೋಷದ ವಿಚಾರ, ಖುಷಿ ಕಿ ಬಾತ್. ಆನಂತರ ಹಲ್ಲಾ ಮೀನ್ಸ್ ಶೋರ್, ಶೋರ್ ಮೀನ್ಸ್ ಗದ್ದಲ, ಸೌಂಡ್, ಗಲಾಟೆ, ಗಲಾಟೆ. ಇತ್ಮಿನಾನ್, ಭರೋಸಾ, ವಿಶ್ವಾಸ, ಭರವಸೆ, ನಂಬಿಕೆ ಅಥವಾ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ನೋಡ್ತಕ್ಕಂಥ. ಹರಾರತ್ ಮೀನ್ಸ್ ಹಲ್ಕಾ ಜ್ವರ್, ಸಣ್ಣ ಜ್ವರ, ಲೈಟ್ ಫೀವರ್ ಅಂತಾರಲ್ಲ ಅದು, ಸಣ್ಣ ಜ್ವರ. अर्गिज मीन्स, अर्गिज कतई का समानार्थक है, इक्वलेंट वर्ड. बिल्कुल, किसी दशा में भी, ಸರ್ವತ, ಖಂಡಿತ, ಯಾವುದೇ ದಿಶೆಯಲ್ಲೂ ಕೂಡ, ಎಂದಿಗೂ ಅಂತ ಕೂಡ ಆಗುತ್ತೆ. ಸಿರಹಾನ ಮೀನ್ಸ್ ತಕಿಯ, ತಲೆದಿಂಬು, ತಲೆದಿಂಬು. ಓಕೆ.
ಈಗ ನಾವು ಶಬ್ದಾರ್ಥಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ಶಬ್ದಗಳ ಅರ್ಥ ತಿಳ್ಕೊಂಡ್ರೆ ನಮಗೆ ಪಾಠ ಓದ್ಬೇಕಾದ್ರೆ ಪಾಠದಲ್ಲಿರ್ತಕ್ಕಂಥ ಅನೇಕ ಅಂಶಗಳು ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ ಮಕ್ಕಳೇ. ಮುಂದೆ ಹೋಗೋಣ, ಪಾಠದ ವಿಷಯಕ್ಕೆ ನಾವು ಬರೋಣ. ಪಾಠ ಕ ಪರಿಚಯ, ಪಾಠ ಕ ಉದ್ದೇಶ ಕ್ಯಾ ಹೈ, ಪಾಠದ ಒಂದು ಈ ಉದ್ದೇಶ ಏನಕ್ಕೆ ನಮಗೆ ಈ ಪಾಠವನ್ನು ನಮಗೆ ಸ್ಟಡಿಗೆ ಇಟ್ಟಿದ್ದಾರೆ, ಏನಕ್ಕೆ ಈ ಪಾಠ ಓದಬೇಕು, ಇದರಿಂದ ಓದೋದ್ರಿಂದ ನಮ್ಗೆ ಏನು ಪ್ರಯೋಜನ, ಈ ಕೆಲವು ವಾಕ್ಯಗಳಲ್ಲಿ ನಮಗೆ ಅರ್ಥವಾಗುತ್ತೆ. ಪ್ರಸ್ತುತ ವ್ಯಂಗ್ಯ ರಚನಾ में एक सामाजिक असंगति की ओर संकेत किया गया है. ಪ್ರಸ್ತುತ ಈ ಒಂದು ವ್ಯಂಗ್ಯ ರಚನೆಯಲ್ಲಿ, ಈ ವ್ಯಂಗ್ಯ ಪಾಠದಲ್ಲಿ ನಮಗೆ ಲೇಖಕರು ಈ ಸಮಾಜದಲ್ಲಿರ್ತಕ್ಕಂಥ ಒಂದು ಅಸಮತೋಲನಗಳ ಬಗ್ಗೆ, ಸಾಮಾಜಿಕ ಅಸಂಗತಿ ಕ ಮತ್ಲಬ್ ಕೆ ಸೋಷಿಯಲ್ ಇಂಬ್ಯಾಲೆನ್ಸ್, ಸಾಮಾಜಿಕ ಅಸಮತೋಲನ, ಅಸಂಗತಿ ಅಸಮತೋಲನ, ಏನೆಲ್ಲ ಒಂದು ಏರುಪೇರಿದೆಯೋ ಈ ಸಮಾಜದಲ್ಲಿರ್ತಕ್ಕಂಥ ಒಂದು ಏರುಪೇರುಗಳ ಬಗ್ಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಸಂಕೇತ್ ಮೀನ್ಸ್ ಪಾಯಿಂಟೆಡ್, ಸಂಕೇತ್ ಕಿಯಾ ಗಯಾ ಅಂದ್ರೆ ಐಡೆಂಟಿಫೈ ಮಾಡ್ತಾ ಇಲ್ಲಿ ತೋರಿಸ್ತಾರೆ. ಇಸ್ಮೆ ಹಾಸ್ಯ ಹೌರ್, ಹಾಸ್ಯ ಮೀನ್ಸ್ ಒಳ್ಳೆ ವಿನೋದ ಅಂದ್ರೆ ಕಾಮಿಡಿ ಅಂತಕ್ಕಂಥದ್ದು, ಜೊತೆಗೆ ವ್ಯಂಗ್ಯ ಅಂದ್ರೆ ಒಂದು ರೀತಿಯಲ್ಲಿ ಅಣಕ ಮಾಡ್ತಕ್ಕಂಥ ಒಂದು ಎರಡರ ಒಂದು ಸಮ್ಮಿಶ್ರಣವಾದ ಒಂದು ಸುಂದರವಾದ ಒಂದು ರಚನೆ ಆಗಿದೆ. ಸುಂದರ ಸಮ್ಮಿಶ್ರಣ ಹೈ, ಒಳ್ಳೆ ಮಿಕ್ಸಪ್. इस रचना के माध्यम से परसाई जी ने ईमानदार कहलाने वाले लोगों की बेईमानी का पर्दाफाश किया गया है. ಲೇಖಕರಾಗಿರ್ತಕ್ಕಂಥ ಹರಿಶಂಕರ್ ಪರ್ಸಾಯಿರವರು ಪ್ರಾಮಾಣಿಕರು ಅಂತ ಹೇಳಿ ಹೇಳ್ಕೊಳ್ತಕ್ಕಂಥವರ ಅವರ ಒಂದು ಅಪ್ರಾಮಾಣಿಕತೆಯ ಒಂದು ಪರಿಚಯವನ್ನ ಇಲ್ಲಿ ಅನಾವರಣವನ್ನಂದ್ರೆ ತೋರ್ಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಪಾಠದಲ್ಲಿ ನಮಗೆ ಪ್ರಯತ್ನ ಮಾಡಿದ್ದಾರೆ. ಪ್ರಾಮಾಣಿಕರು, ನಾವು ಬಹಳ ಆನೆಸ್ಟ್ ಪರ್ಸನ್ ಅಂತ ಹೇಳ್ಕೊಂತಾರೆ, ಶೋ ಮಾಡ್ತಾರೆ. ಆದರೆ ಅವರು ಇನ್ಸೈಡಲ್ಲಿ ಇರ್ತಕ್ಕಂಥ ಒಂದು ಏನು ಅಪ್ರಾಮಾಣಿಕತನ ಅಂತಕ್ಕಂಥದ್ದು, ಆ ಒಂದು ಅಪ್ರಾಮಾಣಿಕತನ ಇಲ್ಲಿ ಕೆಲವು ಘಟನೆಗಳ ಮುಖಾಂತರ, ಈ ಒಂದು ಸಮ್ಮೇಳನದಲ್ಲಿ ಬಂದಿರತಕ್ಕಂಥ ಅನೇಕ ಜನಗಳ ಒಂದು ಉದಾಹರಣೆ ಮುಖಾಂತರ, ಘಟನೆಗಳ ಮುಖಾಂತರ ಇಲ್ಲಿ ನಮಗೆ ಎಳೆಯಾಗಿ ತೋರ್ಪಡಿಸ್ತಾರೆ. ಹಾಗೆ ನಾವು ಈಗ ಪಾಠದ ಒಂದು ವಿಷಯದಲ್ಲಿ ಪ್ರಾರಂಭದಲ್ಲಿ ನಮಗೆ ಯಾವ ರೀತಿ ಪಾಠದ ಒಂದು ಪ್ರಾರಂಭ ಆಗುತ್ತೆ ನೋಡಿ ಮಕ್ಕಳೇ. ಮೈನೆ ಕತೈ ಐಸಾ ಕುಚ್ ನಹಿ ಕಿಯಾ ಜಿಸ್ಸೆ ಈಮಾನ್ದಾರ್ ಮಾನಾ ಜಾವು. ಲೇಖಕರಲ್ಲಿ ಸ್ವತಃ ಇಲ್ಲಿ ತಮ್ಮ ಅನುಭವಗಳನ್ನ ತಮ್ಮದೇ ಮಾತುಗಳಲ್ಲಿ, ತಮ್ಮದೇ ನುಡಿಗಳಲ್ಲಿ, ತಮ್ಮದೇ ಶಬ್ದಗಳಲ್ಲಿ ಇಲ್ಲಿ ಹೇಳ ಬಯಸ್ತಾ ಇದ್ದಾರೆ. ಮೈನೆ ಕತೈ ಐಸಾ ಕುಚ್ ನಹಿ ಕಿಯಾ ಜಿಸ್ಸೆ ಈಮಾನ್ದಾರ್ ಮಾನಾ ಜಾವು. ನಾನು ಪ್ರಾಮಾಣಿಕವಾಗಿ ಅಥವಾ ಆಣೆ ಮಾಡಿ ಹೇಳ್ತೀನಿ, ಕತೈ ಐಸಾ ಕುಚನೆಯ, ಪ್ರಾಮಿಸ್ ಆಗಿ ಹೇಳ್ಬೇಕು, ನಾನು ಆ ರೀತಿ ಏನು ಮಾಡಿಲ್ವಲ್ಲ, ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಏನಾದರೂ ಒಂದು ಅವರಿಗೆ ತೋರ್ಪಡಿಸ್ಕೊಂಡಿಲ್ವಲ್ಲ. ಜಿಸ್ ಇಮಾನ್ದರ ಮಾನಾಜಾವು, ಹಾಗಾಗಿ ನಾನು ಪ್ರಾಮಾಣಿಕ ಅಂತೇಳಿ ನಾನು ಯಾವ ರೀತಿ ನಾನು ಒಪ್ಪಲಿ. ನಾ ಜಾನೆ ಉನ್ಹೆ ಕೈಸೆ ಭ್ರಮ್ ಹೋಗಯಾ ಕಿ ಮೈ ಇಮಾನ್ದಾರ ಹೂಂ, ನನಗೆ ಗೊತ್ತಾಗ್ತಾ ಇಲ್ಲ ನನ್ನನ್ನು ಯಾವ ರೀತಿ ಇವರು ಪ್ರಾಮಾಣಿಕ ಅಂತೇಳಿ ಹೇಳ್ತಾರೆ, ನಾನೊಬ್ಬ ಪ್ರಾಮಾಣಿಕ ಅಂತೇಳಿ ಅವ್ರು ಯಾವ ಥರ ತಿಳ್ಕೊಂಡ್ರು, ಯಾವ ಥರ ಅವ್ರಿಗೆ ನನ್ನ ಬಗ್ಗೆ ಇಂಥ ಒಂದು ಭಾವನೆ ಅವರಲ್ಲಿ ಕ್ರಿಯೇಟ್ ಆಗಿದೆ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಮುಜೆ ಪತ್ರ ಮೇಲೆ, ಇವರಿಗೆ ಒಂದು ಪತ್ರ ಬಂದಿತ್ತು, ಒಂದು ಲೆಟರ್ ಬಂದಿದೆ, ಲೇಖಕರ ಒಂದು ವಿಳಾಸಕ್ಕೆ ಮನೆಗೆ ಒಂದು ಲೆಟರ್ ಬಂದಿದೆ. ಲೆಟ್ರಲ್ಲಿ ಏನಿದೆ, हम लोग इस शहर में एक ईमानदार सम्मेलन कर रहे हैं, आप देश के प्रसिद्ध ईमानदार हैं, ನಾವುಗಳು ಈ ನಗರದಲ್ಲಿ ಒಂದು ಪ್ರಾಮಾಣಿಕರ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ, ತಾವು ಈ ದೇಶದ ಪ್ರಸಿದ್ಧ ಪ್ರಾಮಾಣಿಕರಾಗಿದ್ದೀರಾ, ಪ್ರಸಿದ್ಧವಾಗಿರ್ತಕ್ಕಂಥ ನಿಷ್ಠಾ ವ್ಯಕ್ತಿಯಾಗಿದ್ದೀರಾ. ಹಮಾರಿ ಪ್ರಾರ್ಥನಾ ಹೈಕಿ, ನಮ್ಮ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಆಪ್ ಈ ಸಮ್ಮೇಳನಕ್ಕೆ ಉದ್ಘಾಟನೆ ಕರೆ, ತಾವು ಈ ಒಂದು ಸಮ್ಮೇಳನವನ್ನು ನೀವು ಇನಾಗ್ರೇಟ್ ಮಾಡಬೇಕು. ಉದ್ಘಾಟನೆ ಮೀನ್ಸ್ ಇನಾಗ್ರೇಟ್, ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳ್ಕೊಂತಾ ಇದೀವಿ. ಹಮ್ ಆಪ್ಕೋ ಆನೆ ಜಾನೆ ಕಾ ಪೆಹಲೆ ದರ್ಜೆ ಕಾ ಕಿರಾಯ ದೇಂಗೆ, ತಾವು ನಿಮಗೆ ಏನನ್ನ ಕೊಡ್ತೀವಪ್ಪ ಅಂದ್ರೆ ಫಸ್ಟ್ ಮೊದಲ ಬೋಗಿಯ, ಫಸ್ಟ್ ಡಿವಿಷನ್ ರೈಲ್ವೆ ಬೋಗಿಯ ಒಂದು ಖರ್ಚನ್ನು ನಾವು ಕೊಡ್ತೀವಿ, ಏನು ಎಕ್ಸ್ಪೆಂಡಿಚರ್ ಏನಿದೆ ಅದನ್ನು ಕೊಡ್ತೀವಿ. ಜೊತೆಗೆ ಹಾವಾಸ್, ಉಳ್ಕೊಳೋದಕ್ಕೆ ರೂಮಿನ ವ್ಯವಸ್ಥೆ ಏನಿರ್ಬೋದು ಅಲ್ವಾ, ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್, ಮತ್ತೆ ಭೋಜನ್ ಊಟೋಪಚಾರ ವ್ಯವಸ್ಥೆನ ಆದಿಕಿ ಉತ್ತಮ ವ್ಯವಸ್ಥೆ ಮುಂತಾದ ಒಂದು ಒಳ್ಳೆ ಗುಡ್ ಫೆಸಿಲಿಟೀಸ್ ತಮಗೆ ಅರೇಂಜ್ ಮಾಡಿರ್ತೀವಿ. ಆಪ್ಗೆ ಆಗಮನ್ ಸೇ ತಾವು ಬರೋದ್ರಿಂದ ಈಮಾನ್ದಾರು ತಥಾ ಉದೀಮಾನ್ ಈಮಾನ್ದಾರು ಅನ್ಕೋ, ತಾವು ಬರೋದ್ರಿಂದ ಪ್ರಾಮಾಣಿಕರಿಗೆ
ಜೊತೆಗೆ ಮುಂದೆ ಬರ್ತಕ್ಕಂಥ ಅನೇಕ ಉದಯಮಾನ ಮೀನ್ಸ್ ಅಂದ್ರೆ ಬೆಳಕಿಗೆ ಬರ್ತಕ್ಕಂಥವ್ರು, ಮುಂದೆ ಇನ್ನವೇ ಕ್ರಿಯೇಟ್ ಆಗ್ತಕ್ಕಂಥ ಅನೇಕ ಪ್ರಾಮಾಣಿಕರಿಗೆ ನೀವು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತೀರಾ, ಬಡಿ ಪ್ರೇರಣಾ ಮಿಲೇಗಿ. ಹಾಗಾಗಿ ಈ ಪತ್ರವನ್ನು ಓದ್ಕೊಂತಾರೆ, ಇಷ್ಟು ವಿಷಯ ತಿಳಿಯುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಲೇಖಕ ಮೈಗಯ ನಾನು ಓದೆ ಅಂತ ಹೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಓದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಏನಪ್ಪ ಅಂದ್ರೆ, ಲೇಕಿನ್ ಹಲ್ಫಿಯಾ ಕ್ಯಾತಾ ಹೂಂ ಕಿ ಈಮಾನ್ದಾರಿ ಕೆ ಲಿಯೆ ನಹಿ ಗಯಾ. ನಾನು ಪ್ರಾಮಾಣಿಕವಾಗಿ ಅಥವಾ ಆಣೆ ಮಾಡಿ ಹೇಳ್ತೀನಿ, ಕಸಂಸೆ. ಅಲ್ಫಿಯಾ ಮೀನ್ಸ್ ಕಸಂಸೆ ಅಲ್ವಾ. ಪ್ರಾಮಾಣಿಕವಾಗಿ ಹೇಳೋದೇನಪ್ಪ ಅಂದ್ರೆ, ಈಮಾನ್ದಾರಿ ಕೆ ಲಿಯೆ ನಹಿ ಗಯಾ, ನಾನು ಪ್ರಾಮಾಣಿಕತನಕ್ಕೋಸ್ಕರ ನಾನು ಹೋಗ್ಲಿಲ್ಲ. ಈಮಾನ್ ಸೆ ಮುಜೆ ಕುಚ್ ಲೇನಾ ದೇನಾ ನಹಿ ಹೈ, ನಿಷ್ಠೆಯಿಂದ ನನಗೇನುವೆ ಅಲ್ಲಿ ಕೊಡದಲ್ಲಿ ತಣದಲ್ಲಿ ಏನೋ ಇರಲಿಲ್ಲ. ಮೈ ಹಿಸಾಬ್ ಲಗಾಕರ್ ಗಯಾ ಕಿ ದೂಸರಿ ದರ್ಜೆ ಮೇ ಜಾವುಂಗ. ನಾನು ಒಂದು ಲೆಕ್ಕಾಚಾರವನ್ನು ಮಾಡ್ಕೊಂಡು ಹೋಗಿದ್ದೇನಪ್ಪ ಅಂದ್ರೆ, 2ನೇ ಬೋಗಿಲಿ ಸೆಕೆಂಡ್ ಕ್ಲಾಸ್ ಬೋಗಿನಲ್ಲಿ ಟ್ರೈನಲ್ಲಿ ಹೋಗ್ಬಿಟ್ಟು ಅವ್ರು ಪೆಹಲೆ ದರ್ಜೆಗೆ ಕಿರಾಯ ಲುಂಗ, 1ನೇ ದರ್ಜೆಯ ಒಂದು ಖರ್ಚನ್ನು ನಾನು ಪಡ್ಕೋಬೇಕು. ಅಂದ್ರೆ ಫಸ್ಟ್ ಕ್ಲಾಸ್ದು ಟಿಕೆಟ್ ಅಮೌಂಟನ್ನು ನಾನು ಪೇ ಮಾಡ್ಕೋಬೇಕು ಅಥವಾ ಅರ್ನ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ 150 ರೂಪಾಯಿ ಬಚ್ಚೆಂಗೆ ಈ ರೀತಿ ನಾನು ಹೋಗಿದ್ದೆ. ಆದರೆ ಫಸ್ಟ್ ಡಿವಿಷನ್ದು ಅಮೌಂಟನ್ನು ನಾನು ಪಡ್ಕೊಂಡು ಸೆಕೆಂಡ್ ಕ್ಲಾಸಲ್ಲಿ ಹೋಗಿದ್ದೆ ಆದರೆ ನನಗೆ 150 ರೂಪಾಯಿಗಳ ಒಂದು ಉಳಿತಾಯ ಉಳಿಬಹುದು. ಬೇಯಿಮಾನಿ कहलाएगी, पर उन लोगों ने मुझे राष्ट्रीय स्तर का ईमानदार माना ही क्यों. ಇದು ಅಪ್ರಾಮಾಣಿಕ ಅಂತ ಹೇಳಿ ನಾನು ಹೇಳ್ಬಹುದು. ನನ್ನ ಈ ಒಂದು ನಡೆ, ಈ ರೀತಿ ಆಲೋಚನೆ ಮಾಡಿರ್ತಕ್ಕಂಥದ್ದು ಬೇಯಿಮಾನಿ ಕಾಲಾಗಿ, ಇದು ಅಪ್ರಾಮಾಣಿಕತನ ಅಂತೇಳಿ ಕರಿಬಹುದಲ್ವೇ. ಜೊತೆಗೆ ಆ ಜನಗಳು ನನ್ನನ್ನು ವೆಲ್ಕಮ್ ಮಾಡಿದಾರಲ್ಲ, ಈ ಒಂದು ಉದ್ಘಾಟನೆ ಮಾಡೋದಕ್ಕೆ, ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ನಾನು ಕರೆದಿದಾರಲ್ಲ, ನನ್ನನ್ನು ರಾಷ್ಟ್ರೀಯ ಸ್ತರದ ಅಂದ್ರೆ ನ್ಯಾಷನಲ್ ಲೆವೆಲ್ ಆನೆಸ್ಟ್ ಪರ್ಸನ್ ಅಂತೇಳಿ ಅವ್ರು ಏಕೆ ತಿಳ್ಕೊಂಡ್ರು ಅಂತೇಳಿ ನನಗೆ ಇನ್ನೂ ಒಂದು ಪ್ರಶ್ನಾರ್ಥಕವಾಗಿದೆ ಅಂತೇಳಿ. ಅಂದ್ರೆ ಈ ರೀತಿ ಮೊದಲ ಪುಟದಲ್ಲಿ, ಪಾಠದ ಪ್ರಾರಂಭದಲ್ಲಿ ಲೇಖಕರ ಒಂದು ಅಭಿಪ್ರಾಯ ಇದಾಗಿತ್ತು. ನಾನು ಯಾವತ್ತೂ ಕೂಡ ಆ ರೀತಿ ತಿಳ್ಕೊಂಡಿರ್ಲಿಲ್ಲ, ನಾನೊಬ್ಬ ಪ್ರಾಮಾಣಿಕ ಅಂತೇಳಿ. ಕಬೀಬಿ ಕತಯಿ ಕಬೀಬಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಫಸ್ಟ್ ಪೇಜು ಏನೋ ಡೌಟ್ಸ್ ಇಲ್ಲಲ್ವಾ? ಓಕೆ, ಮುಂದೆ ಹೋಗೋಣ. ನೋಡಿ, ಸೆಕೆಂಡ್ ಪೇಜು ಸ್ಟಾರ್ಟಿಂಗ್ ಅಲ್ಲಿ ಏನು ವಿಷಯ ಇದೆ, ಲೇಖಕರಾಗಿ ಏನು ಹೇಳ್ತಾರೆ. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ್ ಹುವಾ. ರೈಲ್ವೆ ಸ್ಟೇಷನ್ ಹತ್ರ ಇವರಿಗೆ ಒಳ್ಳೆ ಸ್ವಾಗತವನ್ನ ಮಾಡಲಾಯಿತು. ವಾರ್ಮ್ ವೆಲ್ಕಮ್. ಖೂಬ್ ಸ್ವಾಗತ್ ಮೀನ್ಸ್ ಒಂದು ಒಳ್ಳೆ ವಾರ್ಮ್ ವೆಲ್ಕಮ್ ಸಿಗುತ್ತೆ, ಅಂದ್ರೆ ಒಳ್ಳೆ ಸ್ವಾಗತ ದೊರೆಯಿತು, ವೆಲ್ಕಮ್ ಚೆನ್ನಾಗಿ ಖುಷಿಯಿಂದ ಬರಮಾಡ್ಕೊಂಡ್ರು. ಲಗ್ಭಗ್ 10 ಬಡಿ ಫೂಲ್ ಮಾಲಾಯೆ ಪ್ಯಾನಾಯ್ ಗೈ. ಬರಮಾಡ್ಕೊಂಡಿದ್ದು ಹೆಂಗಪ್ಪ ಅಂದ್ರೆ, ಒಂದು 10 ದೊಡ್ಡ ಹೂಮಾಲೆಗಳನ್ನ, ಸರಿಸುಮಾರು 10 ಹೂಮಾಲೆಗಳನ್ನ ಅವರಿಗೆ ಹಾಕಿಬಿಟ್ರು. ಸೋಚ ಇಸ್ತರ, ಈ ರೀತಿಯಾಗಿ ಅವರು ಆ ಹೂಮಾಲೆಗಳನ್ನ ಹಾಕಿಸ್ಕೋಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಏನು ಹೊಳಿತಾ ಇದೆ ನೋಡಿ. ಆಸ್ಪಾಸ್ ಕೊಯ್ ಮಾಲಿ ಹೋತಾ ತೋ ಫೂಲ್ ಮಾಲಾಯೇ ಬಿ ಬೇಚ್ ಲೇತಾ. ಯೋಚನೆ ಮಾಡಿದೆ ನಾನು, ಅಕ್ಕಪಕ್ಕ ಯಾರಾದ್ರೂ ಹೂ ಮಾರೋರು ಇದ್ರೆ ಈ ಎಲ್ಲ ಹೂಮಾಲೆಗಳನ್ನ ಮಾರ್ಕೋಬೋದಲ್ವಾ, ಮಾರ್ಕೊಂಡ್ರೆ ಹೇಗಿರುತ್ತೆ, ಅದರಲ್ಲೂ ಕೂಡ ಅಮೌಂಟನ್ನು ದುಡ್ಡನ್ನು ನಾನು ಜೇಬಲ್ಲಿ ಇಟ್ಕೋಬೋದಲ್ವ ಅಂತೇಳಿ. ಎಂಥ ಆಲೋಚನೆ ನೋಡಿ. ಇಲ್ಲಿ ಲೇಖಕರ ಒಂದು ಪ್ರಾಮಾಣಿಕತನ ಒಂದು ಲಕ್ಷಣ ಇದೆಯೋ ಅಥವಾ ಅಪ್ರಾಮಾಣಿಕತೆ ಲಕ್ಷಣ ಇದೆಯೋ ಅಂತೇಳಿ ನಮಗೆ ಈ ಮಾತುಗಳಿಂದ ನಮಗೆ ಗೊತ್ತಾಗುತ್ತೆ. ಮುಂದೆ ಇದ್ರ ಬಗ್ಗೆ ಪ್ರಶ್ನೆ ಬಂದಾಗ ನೀವೇ ಈ ಪಾಯಿಂಟ್ ಔಟ್ ಅನ್ನ ಮಾಡಬಹುದು ಅಲ್ವಾ ಮಕ್ಕಳೇ? ನೋಡಿ, ಮುಜೆ ಹೋಟೆಲ್ ಕೆ ಏಕ್ ಬಡೆ ಕಮರೆ ಮೇ ಟಹರಾಯೆ. ಇವರನ್ನ ಈಗ ಕರ್ಕೊಂಡೋಗಿದ್ದಾರೆ. ಆ ಒಂದು ಕಾರ್ಯಕ್ರಮವನ್ನ ನಡೆಸ್ತಕ್ಕಂಥ ಏನೆಲ್ಲ ಕಾರ್ಯಕರ್ತರಿರ್ತಾರೆ ಅಥವಾ ಒಂದು ವ್ಯವಸ್ಥಾಪಕರಿರ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಒಂದು ಹೋಟೆಲ್ನ ಒಂದು ದೊಡ್ಡ ಕೋಣೆಯಲ್ಲಿ ಅವ್ರನ್ನ ಅಕಾಮಿಡೇಷನ್ ಮಾಡಿದಾರೆ, ಅಂದ್ರೆ ಉಳಿಸ್ಬಿಟ್ರು. ಮೇರೆ ಕಮರೇಕೆ ಬಾಯೇ ಅವ್ರ ಸಾಮ್ನೆ ದೋ ಹಾಲ್ತೆ. ಇವರ ಇರ್ತಕ್ಕಂಥ ಒಂದು ಆ ಹೋಟೆಲ್ನ ಒಂದು ಕೋಣೆಯ ಒಂದು ಲೆಫ್ಟ್ ಸೈಡ್ ಅಂದ್ರೆ ಎಡಭಾಗದಲ್ಲಿ ಕೋಣೆಯ ಒಂದು ಬಾಯೆ ಮೀನ್ಸ್ ಎಡಭಾಗ, ಮತ್ತೆ ಆ ಕೋಣೆಯ ಒಂದು ಎದುರುಗಡೆ ಫ್ರಂಟ್ ಅಲ್ಲಿ ಮತ್ತೊಂದು ಹಾಲಿತ್ತು. ಜಿನ್ಮೆ ಲಗ್ಭಗ್ 30-35 ಪ್ರತಿನಿಧಿ ಟಹರೇತೆ. ಅದರಲ್ಲೆಲ್ಲ ಕೋಣೆಗಳಲ್ಲಿ ಎಲ್ಲ ಸರಿಸುಮಾರು ಒಂದು 30-35ರಿಂದ ಇನ್ನು ಇತರೆ ಪ್ರತಿನಿಧಿಗಳನ್ನ ಡೆಲಿಗೇಟ್ಸ್ಗಳೆಲ್ಲ ಬಂದಿದ್ರು.
ಅಂದ್ರೆ ಉಳ್ಕೊಂಡಿದ್ರಲ್ಲಿ. ಮೇರೆ ದೋ ಈಮಾನ್ದಾರ್ ಸಾಥಿ ಬಿ ಮೇರೆ ಹಿ ಕಮರೆ ಮೇ ಹಾಗಯೇ, ಮತ್ ಇವ್ರ ಜೊತೆಲೆ ಮತ್ತಿಬ್ರು ಪ್ರಾಮಾಣಿಕ ಜೊತೆಗಾರರು ಕೂಡ ಇವ್ರದೇ ಕೋಣೆಯಲ್ಲಿ ಬಂದಿದ್ರು. ಇವ್ರ ಕೋಣೆಯಲ್ಲಿ ಇವ್ರ ಜೊತೆಲಿ ಮತ್ತೆ ಇಬ್ರು ಬಂದಿದ್ದಾರೆ. ಮೈನೆ ಸೋಚ ತಾಲಾ ಲಗಾಯ ಜಾಯೇಗಾ ತೋ ಇನೇ ತಕ್ಲೀಫ್ ಹೋಗಿ. ಇವ್ರು ಯೋಚನೆ ಮಾಡ್ತಾನೆ, ಅವರಿಬ್ರು ಬಂದಾಗ ನಾನು ಏನಾದ್ರು ಈಗ ಬೀಗ ಹಾಕೊಂಡು ಹೋಗೋಣ, ಹೋದ್ರೆ ಇವ್ರಿಗೆ ಕಷ್ಟ ಆಗ್ಬೋದಲ್ವಾ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅದು ಯೋಚನೆ ಮಾಡಿದಂತೆ ಅವ್ರು ಮಾಡೋದಿಲ್ಲ. ಬದಲಾಗಿ ಮೈನೆ ತಾಲ ನಹಿ ಲಗಾಯ, ನಾನು ಬೀಗವನ್ನ ಹಾಕ್ಲಿಲ್ಲ. ಬೀಗ ಹಾಕೊಂಡು ಹೋಗ್ಬಿಟ್ರೆ ಹಂಗೆ ಒಳಗಡೆ ಲಾಕ್ ಆಗ್ಬಿಡ್ತಾರೆ ಅಂತೇಳಿ ಈ ರೀತಿ ಯೋಚನೆ ಮಾಡಿದ್ರೆ ಅದರಲ್ಲಿ ಒಂದು ಖುಷಿ ಸಿಗುತ್ತಲ್ವ ಅಂತೇಳಿ ಯೋಚನೆ ಮಾಡಿದ್ರು. ಬೇಡ, ಆ ಥರ ಮಾಡಿ ನಾನು ಸುಮ್ಮನೆ ಅವ್ರ ದೃಷ್ಟಿಲಿ ಬೇರೆ ಥರ ಕಾಣೋದು ಬೇಡ ಅಂತೇಳಿ ಉದ್ಘಾಟನೆ ಶಾನದಾರ್. ಈ ಕಾರ್ಯಕ್ರಮದ ಒಂದು ಇಮಾನ್ದಾರ್ ಸಮ್ಮೇಳನ ಬಹಳ ಒಂದು ಅದ್ದೂರಿಯಾಗಿ, ಶಾನದಾರ್ ಮೀನ್ಸ್ ಒಳ್ಳೆ ವೈಭವಪೂರ್ಣವಾಗಿ ಪ್ರತಿಷ್ಠಾಪೂರ್ಣವಾಗಿ ಆಯಿತು. ಇನಾಗ್ರೇಷನ್ ಆಯಿತು. ಲಗ್ಭಗ್ 1 ಗಂಟೆ ತಕ್ ಭಾಷಣ ದಿಯ. ಉದ್ಘಾಟನೆ ಆದ ನಂತರ ಇವರು ಲೇಖಕರಿಗೆ ಒಂದು ಭಾಷಣ ಮಾಡೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರಿಸುಮಾರು ಅವರು 1 ಗಂಟೆ ಭಾಷಣವನ್ನು ಸ್ಪೀಚನ್ನು ಕೊಟ್ಟರು. ಮಕ್ಕಳೇ ನೋಡಿ, ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ನು, ಜೊತೆಗೆ ಅವರಿಗೆ ಅವರ ಕೊರಳಕ್ಕೆ ಆಗ್ತಕ್ಕಂಥ ಹೂಮಾಲೆಗಳ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀವಿ ಅಲ್ಲ ಮಕ್ಕಳೇ. ಹಾಗೆ ಮುಂದೆ ಹೋಗೋಣ. ಇದುವರೆಗೂ ನಾವು ಮೊದಲ ಪುಟ ಮತ್ತೆ 2ನೇ ಪುಟದ ಕೆಲವೊಂದು ಅಷ್ಟು ವಿಷಯಗಳ ಬಗ್ಗೆ, ಚರ್ಚಿತ ವಿಷಯಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಾವು ಪರೀಕ್ಷೆಗಳಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಿನ ಒಂದು ಅಭ್ಯಾಸ ಪ್ರಶ್ನೆಗಳಲ್ಲಿ ನಮಗೆ ಕೆಲವು ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೋಡೋದಾದ್ರೆ ಮೊದಲನೇ ಪ್ರಶ್ನೆಯಲ್ಲಿ ಕಾಣ್ತಾ ಇದೆ, ಏಕ್ ವಾಕ್ಯ में उत्तर लिखिए। पहला प्रश्न है प्रस्तुत कहानी के लेखक कौन है। ಈ ಪ್ರಸ್ತುತ ಪಾಠದ ಲೇಖಕರು ಯಾರಾಗಿದ್ದಾರೆ? ಅವ್ರ ಚಿತ್ರ ಇಲ್ಲಿ ಕಾಣ್ತಾ ಇದೆಯಲ್ಲ ಮಕ್ಕಳೇ. ಹೇಳ್ತಾ ಇದ್ದೀರಲ್ವಾ, ವೆರಿ ಗುಡ್ ಚಿಲ್ಡ್ರನ್. ಉತ್ತರ ಬರೆಯೋಣ ನೋಡಿ. ಪ್ರಸ್ತುತ ಕಹಾನಿ ಕೆ ಲೇಖಕ್ ಉತ್ತರ, प्रस्तुत कहानी के लेखक, देखो, श्री हरिशंकर परसाई जी है. ಶ್ರೀ ಹರಿಶಂಕರ್ ಪರ್ಸಾಯಿ ಅವರಾಗಿದ್ದಾರೆ ಅಲ್ವಾ ಮಕ್ಕಳೇ. ಇಲ್ಲಿ ನಮಗೆ ಕೌನ್ ಶಬ್ದಕ್ಕೆ ಬದಲೆ उत्तर पद हरिशंकर परसाई लिखने से इस प्रश्न का उत्तर परिपूर्ण हो जाता है, ಕಂಪ್ಲೀಟ್ ಆಗುತ್ತೆ. ಕೇವಲ ನಮಗೆ ಕೌನ್ ಶಬ್ದದ ಬದಲಿಗೆ ಹರಿಶಂಕರ್ ಪರ್ಸಾಯಿ ಅಂತಕ್ಕಂಥ ಲೇಖಕರ ಹೆಸರನ್ನ ಬರೆದಿದ್ದೆ ಆದ್ರೆ ನಮಗೆ ಇಲ್ಲಿ 1 ಅಂಕಗಳು ನಮಗೆ ಪ್ರಾಪ್ತವಾಗುತ್ತೆ. ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆ ಇಲ್ಲಿದೆ. सेकंड क्वेश्चन, लेखक दूसरे दर्जे में क्या क्यों सफर करना चाहते थे। लेखक दूसरे दर्जे में क्यों सफर करना चाहते थे। ಲೇಖಕರು 2ನೇ ಬೋಗಿನಲ್ಲಿ ಅಥವಾ ಸೆಕೆಂಡ್ ಕ್ಲಾಸ್ ಡಿವಿಷನ್ ಟ್ರೈನ್ ಅಲ್ಲಿ ಹೋಗೋದಕ್ಕೆ ಅವರು ಏಕೆ ಬಯಸ್ತಾ ಇದ್ರು? ಏಕಪ್ಪ ಅಂದ್ರೆ ಉತ್ತರವನ್ನ ನೀವ್ ಹೇಳ್ತಾ ಇದ್ದೀರಾ. ಓಕೆ, ನಾನು ಬರೆಯೋದಕ್ಕೆ ಮೊದಲೇ ಇಲ್ಲೂ ಕೂಡ ಉತ್ತರ ನಿಮಗೆ शो ಆಗ್ತಾ ಇದೆ ನೋಡಿ. उत्तर, लेखक दूसरे दर्जे में सफर करना चाहते थे क्योंकि इससे उनको 150 कितने 150 150 ರೂಪಾಯಿಗಳು 150 ರೂಪಾಯಿ बचता था उड़ीता इतु. ಹಾಗಾಗಿ इसलिए लेखक दूसरे दर्जे में सफर करना चाहते थे. ಇಷ್ಟು ಸಿಂಪಲ್ ಆದ ಉತ್ತರ. 150 ರೂಪೀಸ್ ಅನ್ನ ಸೇವ್ ಮಾಡಕ್ಕೆ ಅವರು ಈ ರೀತಿ ಅಲ್ವಾ ಇಚ್ಛೆ ಪಡ್ತಾ ಇದ್ರು. ಮತ್ತೊಂದು ಪ್ರಶ್ನೆ ಇದೆ, 1 ವಾಕ್ಯದ ಪ್ರಶ್ನೆಯಾಗಿ ಇಲ್ಲಿ. ಪ್ರಶ್ನೆ ಕ್ಯಾ ಹೈ, परसाई जी को सम्मेलन में क्यों बुलाया गया। परसाई ಅವರನ್ನ ಸಮ್ಮೇಳನಕ್ಕೆ, ಈ ಒಂದು ಕಾನ್ಫರೆನ್ಸ್ಗೆ ಏನಕ್ಕೋಸ್ಕರ ಕರೆಯಲಾಗಿತ್ತು? ಈ ಪ್ರಶ್ನೆಯನ್ನು ನಾವು KCB ಎಕ್ಸಾಮ್ ಏಪ್ರಿಲ್ 2018ರಲ್ಲಿ ಕೇಳಲಾದ ಪ್ರಶ್ನೆ. ಇದೇ ಪ್ರಶ್ನೆಯನ್ನ ಮತ್ತೊಂದು ರೀತಿಯಲ್ಲಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ನೋಡ್ತೀವಿ. सम्मेलन में लेखक के भाग लेने से किन किन को प्रेरणा मिल सकती थी। ಸಮ್ಮೇಳನದಲ್ಲಿ ಲೇಖಕರವರು ಭಾಗವಹಿಸೋದ್ರಿಂದ ಯಾರ್ಯಾರಿಗೆ ಇಲ್ಲಿ ಪ್ರೇರಣೆ ಅಂತಕ್ಕಂಥದ್ದು, ಇನ್ಸ್ಪಿರೇಷನ್ ಅಂತಕ್ಕಂಥದ್ದು ದೊರೀತಾ ಇತ್ತು ಅಥವಾ ಸಿಗ್ಬೋದಾಯಿತು? ಉತ್ತರವನ್ನು ನಾವು ನೋಡೋದಾದ್ರೆ
सम्मेलन का उद्घाटन करने के लिए और ईमानदारों तथा उदीयमान ईमानदारों को प्रेरणा देने के लिए बुलाया गया था. ಈ ತರ ಬರೆದ್ರೆ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. सम्मेलन का उद्घाटन करने के लिए और ईमानदारों तथा उदीयमान ईमानदारों को प्रेरणा देने के लिए उन्हें बुलाया गया था. ಅವ್ರನ್ನ ಅಲ್ವರ ಅಂದ್ರೆ ಈ ಕಾರ್ಯಕ್ರಮದ ಒಂದು ಇನಾಗ್ರೇಷನ್ಗೋಸ್ಕರ, ಉದ್ಘಾಟನೆಗೆ, ಮತ್ತೆ ಅನೇಕ ಪ್ರಾಮಾಣಿಕರಿಗೆ, ಮತ್ತೆ ಇನ್ನು ಮುಂದೆ ಬರ್ತಕ್ಕಂಥ ಅನೇಕ ಉದಯಮಾನ್ ಅಂದ್ರೆ ಮುಂದೆ ಬರ್ತಕ್ಕಂಥ ಅನೇಕ ಉದಯ ಆಗ್ತಕ್ಕಂಥ ಹೊಸದಾಗಿ ಕ್ರಿಯೇಟ್ ಆಗ್ತಕ್ಕಂಥ ಆನೆಸ್ಟ್ ಪರ್ಸನ್ಸ್ಗಳಿಗೆ ಒಂದು ಇವರು ಇನ್ಸ್ಪೈರ್ ಆಗಿ ಒಳ್ಳೆ ವಿಚಾರಗಳನ್ನ ಹೇಳ್ತಾರೆ ಅಂತೇಳಿ ಇವರನ್ನ ಕರೆಯಲಾಗಿತ್ತು. ಮುಂದೆ ಹೋಗೋಣ. एक वाक्य में उत्तर लिखिए. पांचवा प्रश्न है. फिफ्थ क्वेश्चन ಏನಪ್ಪ ಅಂದ್ರೆ ಲೇಖಕ ಕಹಾ ठहराया गया. ಲೇಖಕರನ್ನ ಎಲ್ಲಿ ಉಳಿಸಲಾಯಿತು, ಎಲ್ಲಿ ಸ್ಟೇ ಮಾಡಿದ್ರು, ಎಲ್ಲಿ ಸ್ಟೇ ಮಾಡಲಾಗಿತ್ತು ಅವರನ್ನ ಅಂದ್ರೆ ಕಾರ್ಯಕ್ರಮದ ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ವ್ಯವಸ್ಥಾಪಕರು ಎಲ್ಲಿ, ಇಂಥ ಕೋಣೆಯಲ್ಲಿ ಅಂದ್ರೆ ಏನಿದು ಉತ್ತರವನ್ನ ಬರೆಯೋಣಲ್ವಾ? ನೀವು ಹೇಳ್ತಾ ಇದ್ದೀರಾ, ಓಕೆ, ವೆರಿ ಗುಡ್. ಉತ್ತರ ಬರೆಯೋಣ. ಲೇಖಕಕ್ಕೂ होटल के ಏನದು होटल के कमरे में होटल की कमरे में ठहराया गया. ಅಂದ್ರೆ ಅವರನ್ನ ಹೋಟೆಲ್ನ ಕೋಣೆಯಲ್ಲಿ ಉಳಿಸಲಾಗಿತ್ತು ಅಲ್ವಾ ಮಕ್ಕಳೇ? ಲೇಖಕ ಹೋಟೆಲ್ ಕಿ ಕಮರೆ ಮೇ ठहराया गया. ಇಷ್ಟು ಉತ್ತರ. ನಾವು ಮುಂದೆ ಹೋಗೋಣ ಮಕ್ಕಳೇ. ಮುಂದೆ ನೋಡಿ, ಮತ್ತೊಂದು ಇಲ್ಲಿ ಎರಡನೇ ಮೇನ್ ನಮಗೆ ಕಾಣ್ತಾ ಇದೆ. ಸೆಕೆಂಡ್ ಮೇನಲ್ಲಿ 2-3 ವಾಕ್ಯ ಮೇ ಉತ್ತರ ಲಿಖಿ. 2-3 ಸೆಂಟೆನ್ಸ್ ಅಲ್ಲಿ ಬರೀತಕ್ಕಂಥ ಪ್ರಶ್ನೆ ಇಲ್ಲಿದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಇದಕ್ಕೆ 3-4 ಮಾರ್ಕ್ಸ್ಗಳು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಉತ್ತರನೂ ಕೂಡ ವಿವರವಾಗಿ ಡೀಟೇಲ್ ಆಗಿ ನಾವು ಬರೀಬೇಕಾಗತ್ತೆ. ಪ್ರಶ್ನೆ ಏನು? ಲೇಖಕ भेजे गए निमंत्रण पत्र में क्या लिखा गया था. ಲೇಖಕರಿಗೆ ಕಳಿಸಿರ್ತಕ್ಕಂಥ ಆಮಂತ್ರಣ ಪತ್ರಿಕೆಯಲ್ಲಿ, ನಿಮಂತ್ರಣ ಪತ್ರ ಮೀನ್ಸ್ ಆಮಂತ್ರಣ ಪತ್ರಿಕೆಯಲ್ಲಿ ಗೊತ್ತಾ, ಅವರನ್ನ ಇನ್ವೈಟ್ ಮಾಡ್ತಕ್ಕಂಥ ಒಂದು ಲೆಟರ್ ಅಲ್ಲಿ ಏನನ್ನ ಬರೆಯಲಾಗಿತ್ತು? ಕ್ಯಾ ಲಿಖಾ ಗಯಾ ತಾ. देखो इस तरह विवरणात्मक उत्तर लिखना चाहिए. डिटेल आंसर ना इस तरह बरेಬೇಕು. हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. हमारी प्रार्थना है कि आप इस सम्मेलन का उद्घाटन करें. हम आपको आने जाने का पहले दर्जे का किराया देंगे तथा आवास, भोजन आदि की उत्तम व्यवस्था करेंगे. आपके आगमन से ईमानदारों तथा उदीयमान ईमानदारों को बड़ी प्रेरणा मिलेगी. इतना ही बस. ಇಷ್ಟು ಉತ್ತರನ ಬರೆದ್ರೆ ನಿಮಗೆ ಏನಿಲ್ಲಿ 3 ಅಥವಾ 4 ಅಂಕಗಳಿಗೆ ಕೇಳಲಾಗ್ತಕ್ಕಂಥ ಪ್ರಶ್ನೆನೂ ಕೂಡ ಹೌದು. 2 ಅಂಕ ಕೂಡ ಕೇಳಿದ್ರೆ ಇದನ್ನೇ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಸರಳವಾಗಿ ಬರೆಯಬೇಕಾಗುತ್ತೆ. ಮತ್ತೊಂದು ಪ್ರಶ್ನೆ ಇದೆ 2-3 ಸೆಂಟೆನ್ಸ್ ಅಲ್ಲಿ ಬರೀತಕ್ಕಂಥದ್ದು. ಆಯೋಜಕೋ ನೆ परसाई जी को निमंत्रण क्यों दिया. ಆಯೋಜಕರು ಕಾರ್ಯಕ್ರಮದ ಒಂದು ಆಯೋಜನೆ ಮಾಡಿರ್ತಕ್ಕಂಥವ್ರು ಪರ್ಸಾಯಿ ಅವರನ್ನ ಏನಕ್ಕೋಸ್ಕರ ಅವರನ್ನ ಇಲ್ಲಿ ಆಹ್ವಾನವನ್ನ ಕೊಡಲಾಯಿತು. ನಿಮಂತ್ರಣ ಮೀನ್ಸ್ ಆಹ್ವಾನ ಅಥವಾ ಅಲ್ವಾ, ಅವ್ರನ್ನ ಬರಮಾಡ್ಕೊಂಡಿದ್ದೆ ಏನಕ್ಕೆ? ಈ ಪ್ರಶ್ನೆ ನಮಗೆ 2 ಅಂಕಕ್ಕೆ ಬೋರ್ಡ್ ಎಕ್ಸಾಮ್ ಜೂನ್ 2020ರಲ್ಲಿ ನಡೆದಂತ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ. ಇದಕ್ಕೆ ಉತ್ತರವನ್ನ ನಾವು ಹೇಗ್ ಬರಿಬೇಕು ಅಂದ್ರೆ ಮಕ್ಕಳೇ ಈ ತರ ಬರಿಬೇಕಷ್ಟೇ. ನೋಡಿ 2 ಸಾಲಲ್ಲಿದೆ, ಕೇವಲ 2 ಸೆಂಟೆನ್ಸ್. परसाई जी देश के प्रसिद्ध ईमानदार हैं. परसाई रವರು ದೇಶದ ಪ್ರಸಿದ್ಧ ಪ್ರಾಮಾಣಿಕರಾಗಿದ್ದಾರೆ. उनके ಆಗಮನ से ईमानदारों तथा उदीयमान ईमानदारों को बड़ी प्रेरणा मिलेगी. ಇಷ್ಟು ಮಾತ್ರ ಸಾಕು. ಎಲ್ಲ ನಿಮಗೆ ಎಕ್ಸ್ಪ್ಲನೇಷನ್ ಆಗಿದೆ, ಇನ್ನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಮಕ್ಕಳೇ. ನೋಡಿ सेकंड में ನಲ್ಲಿ 3ನೇ ಪ್ರಶ್ನೆ. 2-3 वाक्य में उत्तर लिखिए का प्रश्न है. फूल मालाएं मिलने पर लेकर क्या सोचने लगे. ಹೂಮಾಲೆಗಳು, ಹೂವಿನ ಹಾರಗಳು ಸಿಕ್ಕಿದಾಗ ಲೇಖಕರು ಏನು ಯೋಚನೆ ಮಾಡ್ತಾರೆ? ಆ ಹೂಮಾಲೆಗಳ ಬಗ್ಗೆ
ಎಂತಹ ಒಂದು ಆಲೋಚನೆಯಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಅಪ್ರಾಮಾಣಿಕತೆಯಿಂದ ಇಲ್ಲಿ ಆಲೋಚನೆ ಮಾಡ್ತಾರೆ ಅಂತೇಳಿ ನಾವು ನೀವೆಲ್ಲ ಸೆಕೆಂಡ್ ಪೇಜಲ್ಲಿ ಫಸ್ಟ್ ಪ್ಯಾರದಲ್ಲಿ ನಾವು ನೋಡಿದ್ವಿ. ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ ಯಾವ ರೀತಿ ಬರ್ಮಾಡ್ಕೊಂಡ್ರ ಉನಾರ ಆಗ್ತಿದಂಗೆ ಅವರ ಒಂದು ಆಲೋಚನೆ ಯಾವ ಥರ ಬಂತು ಅಂತೇಳಿ ನಾವು ಇಲ್ಲಿ ನೋಡ್ತಾ ಇದೀವಿ. ನೋಡಿ ಉತ್ತರ ಈ ಥರ ಇದೆ. स्टेशन पर लेखक को खूब स्वागत हुआ, लगभग 10 बड़ी फूल मालाएं पहनाई गई। फूल मालाएं मिलने पर लेखक एक सोचने लगे कि आसपास कोई माली होता तो फूल मालाएं भी बेच लेता। ಅಕ್ಕಪಕ್ಕ ಅಲ್ಲಿ ನಿಯರ್ ಯಾರಾದರೂ ಹೂವಿನ ವ್ಯಾಪಾರಿಗಳಿದ್ರೆ ಅವರಿಗೆ ಮಾರ್ಕೊಳ್ಬಹುದು ಅಂತೇಳಿ ಈ ತರ ಒಂದು ಆಲೋಚನೆ ಅವರಲ್ಲಿ ಬಂತಲ್ವಾ. ಮುಂದೆ ಹೋಗೋಣ. 4ನೇ ಪ್ರಶ್ನೆ. ಮುಖ್ಯ ಅತಿಥಿ ಕಿ ಬೇಯಿಮಾನಿ ಕಹಾ ದಿಕಾಯಿ ದೇತಿ ಹೈ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಯಾರು ಇಲ್ಲಿ? ಲೇಖಕರೇ ಪರ್ಸಾಯಿಜಿ ಅವರು, ಹರಿಶಂಕರ್ ಪರ್ಸಾಯಿಜಿ ಅವರು ಮೇಯ್ನು ಇಲ್ಲಿ ಅತಿಥಿಗಳಾಗಿದ್ದಾರೆ ಅಲ್ವಾ. ಈ ಮುಖ್ಯ ಅತಿಥಿಗಳ ಒಂದು ಬೇಯಿಮಾನಿ ಕಹಾ ದಿಕಾಯಿ ದೇತಿ ಹೈ ಅಂದ್ರೆ ಅಪ್ರಾಮಾಣಿಕತನ ಅಂತಕ್ಕಂಥದ್ದು ಎಲ್ಲೆಲ್ಲಿ ನಮಗೆ ಕಂಡು ಬರ್ತದೆ. ದಿಕಾಯಿ ದೇತಿ ಹೈ ಕಾಣು ಬರ್ತದೆ. ಉತ್ತರವನ್ನು ನಾವು ಈ ರೀತಿ ಬರೀಬೇಕಾಗತ್ತೆ. लेखक दूसरे दर्जे में सफर करके पहले दर्जे का किराया लेना चाहते थे. ಲೇಖಕರಲ್ಲಿ ಮೊದಲನೇ ದರ್ಜೆಯಲ್ಲಿ ಪ್ರಯಾಣ ಮಾಡ್ತಾ ಒಂದು ಬದಲಾಗಿ ಎರಡನೇ ದರ್ಜೆಯಲ್ಲಿ ಪ್ರಯಾಣ ಮಾಡಿಬಿಟ್ಟು ಮೊದಲನೇ ದರ್ಜೆಯ ಒಂದು ಅಮೌಂಟ್ ಅನ್ನು ನಾನು ಪಡ್ಕೊಳಕ್ಕೆ ಬಯಸ್ತಾ ಇತ್ತು ಇವ್ರ ಮನಸ್ಸು. स्टेशन पर उनका खूब स्वागत हुआ. जब लगभग 10 बड़ी फूल मालाएं पहनी गई तब उन्होंने सोचा कि आसपास कोई ಮಾಲಿ ಹೋತಾ ತೋ ಫೂಲ್ ಮಾಲಾಯ ಬಿ ಬೇಚಲೇತ. ಇದೆಲ್ಲ ನಿಮಗೆ ಡೀಟೇಲ್ ವಿವರಣೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಮತ್ತೆ ನೀವು ಕೇಳಿಸ್ಕೋಬೋದು, ರೀಪ್ಲೈ ಮಾಡ್ಕ. ಮತ್ತೆ ನೋಡಿ, ಈಗ ನಮಗೆ ಥರ್ಡ್ ಮೇನ್ ಕನ್ನಡ ಮೇನ್ ಮಾತು ಕೀಜಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನಾವು ಈಗಾಗಲೇ ಚರ್ಚಿಸಿರ್ತಕ್ಕಂಥ ಅನೇಕ ಅಂಶಗಳಲ್ಲಿ ಇದು ಒಂದು ವಾಕ್ಯಾಂಶ ನೀವು ಎಲ್ಲ ಕೇಳಿದ್ದೀರ. ಯಾವ ರೀತಿ ಕನ್ನಡದಲ್ಲಿ ಅನುವಾದ ಮಾಡೋದು? ವಾಕ್ಯವನ್ನು ಮೊದಲು ಓದೋಣ. हम आपको आने जाने का पहले दर्जे का किराया देंगे. ನಾವು ಈ ವಾಕ್ಯವನ್ನು ಪೂರ್ತಿಯಾಗಿ ನೋಡೋ ಬದಲಾಗಿ ಒಂದೊಂದೇ ಪದವನ್ನು ನಾವು ಪ್ರಾರಂಭಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಓ, ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಟ್ರೈನ್ ಟಿಕೆಟ್ ಕೂಡ ನಮಗೆ ಕಾಣ್ತಾ ಇದೆ ಅಲ್ವ ಮಕ್ಕಳೇ. ನಮಗೆಲ್ಲ ಈಗ ಐಡಿಯಾ ಬಂತಲ್ವಾ. ಈ ವಾಕ್ಯ ಏನು ಹೇಳ್ತಾ ಇದೆ? ಕಾರ್ಯಕರ್ತರು ಅಂದರೆ ಈ ಕಾರ್ಯಕ್ರಮದ ಒಂದು ಆಯೋಜನಕರ್ತರು ಏನು ಮಾಡಿದಾರಪ್ಪ ಅಂದ್ರೆ ಇವರಿಗೆ ಉತ್ತರವನ್ನು ನೋಡಿ. हम आपको ನಾವು ತಮಗೆ आपको ತಮಗೆ ಆನೆ ಜಾನೆ ಕಾ ಬರುವ ಮತ್ತೆ ಹೋಗುವ, ಬರುವ ಜಾನೆ ಕಾ ಹೋಗುವ, ಬರುವ ಹೋಗುವ, ಪೆಹಲೆ ದರ್ಜೆ ಕಾ ಮೊದಲನೇ ದರ್ಜೆಯ, ಮೊದಲನೇ ದರ್ಜೆಯ, ಮೊದಲನೇ ದರ್ಜೆಯ ಕಿರಾಯ ದೇಂಗೆ ಖರ್ಚನ್ನ ಕೊಡುವ. ಕಿರಾಯ ಅಂದ್ರೆ ಇಲ್ಲಿ ಬಾಡಿಗೆ ಅಂತ ತಿಳ್ಕೊಬಾರ್ದು. ಒಂದರ್ಥದಲ್ಲಿ ಬಾಡಿಗೆ ಅಲ್ವಾ, ರೆಂಟ್. ಆದ್ರೆ ಇಲ್ಲಿ ಖರ್ಚು ಅಥವಾ ಆ ಟಿಕೆಟ್ನ ಒಂದು ಮೊತ್ತವನ್ನು ಅಲ್ವಾ. ಮೊದಲನೇ ದರ್ಜೆಯ ಖರ್ಚನ್ನು ಅಥವಾ ಹಣವನ್ನು, ಖರ್ಚನ್ನು ದೇಂಗೆ ಕೊಡುವೆವು ಅಥವಾ ಭರಿಸುವೆವು. ಈ ರೀತಿ ನಾವು ಅನುವಾದವನ್ನು ಮಾಡಿದ್ದೆ ಆದ್ರೆ ಈ ಒಂದು ವಾಕ್ಯಾಂಶಕ್ಕೆ 1 ಅಥವಾ 2 ಅಂಕ ಪರೀಕ್ಷೆಗಳಲ್ಲಿ ಇಟ್ಟಿರ್ತಾರೆ. 1 ಅಂಕ ಇಟ್ಟಿದ್ರೆ 1 ಅಂಕ ನಿಮಗೆ ಲಭ್ಯ ಆಗುತ್ತೆ, 2 ಅಂಕ ಆದರೆ 2 ಅಂಕ. ಓಕೆ. ಹಾಗೆ ಮುಂದೆ ಮತ್ತೊಂದು ವಾಕ್ಯ ಇದೆ. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ. ಇದರ ಅನುವಾದ ಓಕೆ, ನೀವೆಲ್ಲ ಹೇಳ್ತಾ ಇದ್ದೀರಾ, ನಾನು ಕೂಡ ಬರಿತಾ ಇದ್ದೀನಿ ನೀವು ಹೇಳ್ತಕ್ಕಂಥ ಒಂದು ಈ ಅನುವಾದವನ್ನು ಕೇಳಿಸ್ಕೊಂಡು. ಸ್ಟೇಷನ್ ಪರ್ ಅಂದರೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಂತ. ಸ್ಟೇಷನ್ ಅಲ್ಲಿ ನೀವು ಮತ್ತೊಂದು ಅರ್ಥ ತಿಳ್ಕೊಬಾರದು. ಓಕೆ, ಪೊಲೀಸ್ ಸ್ಟೇಷನ್ ಅಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ರೈಲ್ವೆ ನಿಲ್ದಾಣದಲ್ಲಿ ಮೇರಾ ನನಗೆ ಅಥವಾ ನನ್ನ, ಇಲ್ಲಿ ನನಗೆ ಅಂತ ತಿಳ್ಕೋಬೇಕು, ನನಗೆ ಒಳ್ಳೆಯ ಸ್ವಾಗತ ದೊರೆಯಿತು. ಖೂಬ್ ಸ್ವಾಗತ ಹುವ, ಒಳ್ಳೆಯ ಸ್ವಾಗತ, ಸ್ವಾಗತ ದೊರೆಯಿತು ಅಥವಾ
ಸಿಕ್ಕಿತು. ಹೋ ಅಂದ್ರೆ ಆಯ್ತು ಅಂತ, ಆದ್ರೆ ಇಲ್ಲಿ ದೊರೆಯಿತು. ನಾವು ಕನ್ನಡ ಅನುವಾದ ಮಾಡ್ಬೇಕಾದ್ರೆ ಕೆಲವೊಂದು ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಅಲ್ವರಾ. ಈಗ ನಾವು ಮತ್ತೆ ಮುಂದೆ ಹೋಗೋಣ ಮಕ್ಕಳೇ. ನೋಡಿ, ಈಗ ನಾವು ಇದುವರೆಗೂ ಒಂದು ವಾಕ್ಯದ, ಎರಡು ಮೂರು ವಾಕ್ಯದ ಮತ್ತೆ ಅನುವಾದವನ್ನ ಏನು ನಾವು ಮೊದಲ ಮತ್ತೆ ಎರಡನೇ ಪೇಜಲ್ಲಿ ಡಿಸ್ಕಸ್ ಮಾಡಿದ್ವು. ಅದ್ರ ಬಗ್ಗೆ ಕೆಲವು ಪ್ರಶ್ನೆಗಳು ಯಾವ ಥರ ಬರ್ತವೆ, ಯಾವ ಥರ ಬರೀಬೇಕು ಅಂತ ಗೊತ್ತಾಯ್ತಲ್ವ. ಈಗ ಇನ್ನು ಪಾಠ ಮುಂದುವರೆದಿದೆ. ಪೇಜ್ ನಂಬರ್ 74 ಅಂಡ್ 75 ಅಂದರೆ ಪೇಜ್ ನಂಬರ್ 2 ಮತ್ತು 3ರಲ್ಲಿ ಕಂಟಿನ್ಯೂ ಆಗ್ತಕ್ಕಂಥ ವಿಚಾರಗಳು ಏನಿದೆ ನೋಡಿ. ಲೋಕ್ ಜಾ ಚುಕೆ ಥೆ. ಕಾರ್ಯಕ್ರಮದಲ್ಲಿ ಭಾಷಣವನ್ನು ಕೊಟ್ಟು ಪರ್ಸಾಯಿಯವರು ಭಾಷಣ ಕೊಟ್ಟಾದ್ಮೇಲೆ ಎಲ್ಲ ಜನಗಳು ಭಾಷಣ ಕೇಳಿದ್ರು, ಹೊರಟೋಗಿದ್ರು. ಜಾ ಚುಕೆ ಥೆ, ಹೊರಟೋಗಿದ್ರು. ಮೈತಾ ಮುಖ್ಯ ಅತಿಥಿ, ನಾನು ಮುಖ್ಯ ಅತಿಥಿ ಆಗಿದ್ದೆ ಅಂತೇಳಿ ಲೇಖಕರು ಪರ್ಸಾಯಿಯವರು ಹೇಳ್ತಾ ಇದ್ದಾರೆ ತಮ್ಮದೇ ಆದ ಮಾತುಗಳಲ್ಲಿ. ಮುಜ್ಸೆ ಲೋಗ್ ಬಾತೆ ಕರೆಯತ್ತೆ. ಯಾಕಪ್ಪ, ಇವರು ಮುಖ್ಯ ಅತಿಥಿಗಳಾಗಿರೋದ್ರಿಂದ ಅನೇಕ ಜನ ಇವ್ರ ಜೊತೆಲಿ ಮಾತಾಡ್ತಾರೆ. ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಿ ಭಾಷಣ ಕೊಟ್ರಿ, ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ವಿಚಾರಗಳಿದ್ದು, ಚೆನ್ನಾಗಿ ತಿಳ್ಕೊಂಬಂದಿದ್ರಿ ಸರ್, ಭಾಳ ಖುಷಿ ಆಯ್ತು ಸರ್ ಅಂತೇಳಿ ಹಿಂಗೆ ಡಿಸ್ಕಷನ್ ಇರುತ್ತಲ್ವಾ. ಹಾಗಾಗಿ ಇವರು ಕೊನೆಗೆ ಉಳಿಲೇಬೇಕಾಗತ್ತೆ ಅಲ್ವಾ. ಕೊನೆಗೆ ಉಳ್ಕೊಂಡು ಕೊನೆಗೆ ಹೊಡಬೇಕಾಗತ್ತೆ. ಜನಗಳೆಲ್ಲ ಇವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಮೈ ಚಲನೆಲಾಗ ಎಲ್ಲ ಮಾತುಕತೆ ಮುಗೀತು. ಜನಗಳು ಕೂಡ ಆಯ್ತು ಸರ್, ಲೇಟ್ ಆಯ್ತು, ನಿನ್ನ ಹೊರಡೋಣ ಅಂತೇಳಿ ಹೇಳಿದರು. ಇವರು ಕೂಡ ಮನೆಗೆ ತಮ್ಮ ರೂಮ್ಗೆ ಹೊರಡೋದಕ್ಕೆ ತಯಾರಿ ಆದರು. ತೋ ಚಪ್ಪಲ್ ಪೆಹನೇನೇ ಗಯ. ಆಗ ಇವರು ಹೊರಡ್ಬೇಕಾರೆ ಚಪ್ಪಲಿ ಹಾಕೋಬೇಕಲ್ವಾ, ಚಪ್ಪಲಿಯನ್ನ ಧರಿಸ್ಲಕ್ಕೆ ಹೋಗ್ತಾರೆ, ಹಾಕೊಳ್ಳೋದಕ್ಕೆ ಹೋಗ್ತಾರೆ. ದೇಕ ಮೇರಿ ಚಪ್ಪಲಿ ಗಾಯಬ್ತಿ. ನೋಡಿದ್ರೆ ಚಪ್ಪಲಿ ಹಾಕೋಣ ಅಂತೇಳಿ ಚಪ್ಪಲಿ ಬಿಡ್ತಕ್ಕಂಥ ಜಾಗದಲ್ಲಿ ನೋಡಿದ್ರೆ ಇವ್ರ ಚಪ್ಪಲಿಗಳೇ ಮಾಯವಾಗಿದೆ. ಗಾಯಬ್ ಮೀನ್ಸ್ ಮಾಯ. ನೈ ಅವ್ರ ಅಚ್ಚಿ ಚಪ್ಪಲಿ ಐತಿ. ಇವ್ರ ಚಪ್ಪಲಿ ಹೇಗಿದ್ವು ಅಪ್ಪ ಅಂದ್ರೆ ಹೊಸ್ತಾಗಿ ಇನ್ನೂ ತಾಂಡಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಚಪ್ಪಲಿಗಳ ಈ ತರ ಇದ್ದು ಇವ್ರ ಚಪ್ಪಲಿಗಳು. ನೈ ಅವ್ರ ಅಚ್ಚಿ ಚಪ್ಪಲಿ ಐತಿ, ಹೊಸ ಇನ್ನೂ ಚೆನ್ನಾಗಿರೋ ಚಪ್ಪಲಿಗಳಾಗಿದ್ವು. ಅಂತ ಚಪ್ಪಲಿಗಳನ್ನೇ ಯಾರೋ ಹಾಕೊಂಡ್ಬಿಟ್ಟಿದ್ದಾರೆ, ಎಗರಿಸ್ಬಿಟ್ಟಿದ್ದಾರೆ ಅಲ್ವಾ. ಹಾಗಾಗಿ ಲೇಖಕರು ಏನ್ ಮಾಡ್ತಾರೆ ನೋಡಿ, ಅಬ್ ವಾಹ ಏಕ್ ಜೋಡಿ ಫಟಿ ಫುರಾನಿ ಚಪ್ಪಲಿ ಬಚೀತಿ. ಅಲ್ಲೀಗ ಕೇವಲ ಇನ್ನೊಂದು ಜೊತೆ ಚಪ್ಪಲಿದು. ಯಾವಪ್ಪ ಅಂದ್ರೆ ಅವು ಹೇಗಿದ್ದು ಅಂದ್ರೆ ಒಂದು ಜೊತೆ ಚಪ್ಪಲಿ, ಜೋಡಿ ಏಕ್ ಜೋಡಿ ಮೀನ್ಸ್ ಒಂದ್ ಜೊತೆ, ಫಟಿ ಹರಿದೋಗಿರ್ತಕ್ಕಂಥ ಮತ್ತೆ ಹಳೇದಾಗಿರ್ತಕ್ಕಂಥ ಈ ಚಪ್ಪಲಿಗಳಲ್ಲಿ ಇದ್ವು. ನೋಡಿ ನೋಡಿ, ಹರಿದೋಗಿದೆ ಅಲ್ವಾ, ಕಿತ್ತೋಗಿದೆ ಮತ್ತೆ ಹಳೇವಾಗಿದ್ದಾವೆ ಈ ಚಪ್ಪಲಿಗಳಲ್ಲಿ ಉಳ್ಕೊಂಡಿದ್ವು. ಮೈನೆ ಉನಿಹೇ ಹಿ ಪೆಹನ್ಲಿಯ. ನಾನು ಅವುಗಳನ್ನೇ ಧರಿಸ್ಕೊಂಡ್ಬಿಟ್ಟಪ್ಪ. ಅವನುಗಳನ್ನೇ ಧರಿಸ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತಲ್ವಾ, ಬರಿಗಾಲಾಗ ಹೋಗೋಕ್ಕಾಗಲ್ಲ. ಇವರು ಹೊಸ ಚಪ್ಪಲಿಗಳನ್ನ ಹುಡುಕೊಂಡು ಹೋದ್ರೆ ಎಲ್ಲಿ ಯಾರು ಹಾಕೊಂಡಿದ್ದಾರೆ ಅಂತ ಗೊತ್ತಾಗುತ್ತಾ. ಹಾಗಾಗಿ ಇನ್ನೇನು ಮಾಡ್ತಾರೆ, ಅವನ್ನೇ ಅವರು ಧರಿಸ್ಕೊಂಡ್ರು. ಈಗ ಬಾತ್ ಫೈಲ್ಗೈ, ಈ ವಿಚಾರ ಎಲ್ಲ ಕಡೆ ಹರಡ್ಬಿಡ್ತು, ಸ್ಪ್ರೆಡ್ ಆಗ್ಬಿಡ್ತು. ಫೈಲ್ಗೈಕಿ ಮೇರಿ ನೈ ಚಪ್ಪಲಿ ಕೊಯ್ ಪ್ಯಾನ್ ಗಯ. ಆಮೇಲೆ ನೋಡೋಣ ನೋಡಿ, ಏಕ್ ಇಮಾನ್ದಾರ್ ಡೆಲಿಗೇಟ್ ಮೇರೆ ಕಮರೆ ಮೇ ಆಯೇ. ಒಬ್ಬ ಪ್ರಾಮಾಣಿಕ ಪ್ರತಿನಿಧಿಗಳು ಇವರು ಕೋಣೆಗೆ ಬಂದ್ರು. ಕ್ಯಾನೆಲೆಗೆ ಅವ್ರು ಹೇಳ್ತಾರೆ, ಕ್ಯಾ ಆಪ್ಕಿ ಚಪ್ಪಲಿ ಕೊಯ್ನ್ ಪ್ಯಾನ್ ಗಯ. ಏನೋ ಯಾರೋ ಹೋದ್ರು ನಿಮ್ಮ ಚಪ್ಪಲಿಗಳನ್ನ ಹಾಕೊಂಡೋಗಿದ್ರ. ಲೇಖಕನೇ ಉಸ್ ಸಜ್ಜನಕ್ಕೂ ದೇಕ ಜೋ ಉನ್ಕಿ ಚಪ್ಪಲ್ ಪ್ಯಾನೇ ಹುಯೇತೆ. ಲೇಖಕರು ಆ ರೀತಿ ಕೇಳ್ತಾ ಇರ್ತಕ್ಕಂಥ ಆ ಪ್ರತಿನಿಧಿ ನೋಡ್ತಾರೆ, ನೋಡಿದರೆ ಇವ್ರ ಚಪ್ಪಲಿಗಳನ್ನ ಆ ವ್ಯಕ್ತಿನೇ ಧರಿಸಿದ್ದಾರೆ, ಹಾಕೊಂಡಿದ್ದಾರೆ. ಪರ್ ಹೋ ಬೇಚಕ್ ಮುಜೆ ಸಮಜಾನೆ ಲಗೆ. ಆದ್ರೆ ಅವರು ಯಾವುದೇ ರೀತಿಯಲ್ಲಿ ಸಂಕೋಚ ಇಲ್ದಲೆ, ನಾಚಿಕೆ ಇಲ್ದಲೆ ಅವರು ಇವ್ರಿಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ಈ ಚಪ್ಪಲಿಗಳನ್ನ ಕಳ್ಕೊಂಡಿದಾರಲ್ಲ ಲೇಖಕರಿಗೆ, ಅವರು ಏನ್ ಮಾಡ್ತಾರೆ, ಬುದ್ಧಿವಾದವನ್ನ ತಿಳುವಳಿಕೆಯನ್ನು ಕೊಡ್ತಾರೆ. ಯಾವ ತರ ತಿಳುವಳಿಕೆ ಕೊಡ್ತಾರೆ ದೇಖಿಯೇ, ನೋಡ್ರಿ, ಚಪ್ಪಲೆ ಏಕ್ ಜಗ ನಹಿ ಉತಾರ್ನಿ ಚಾಹಿಯೇ. ಚಪ್ಪಲಿಗಳನ್ನ ಒಂದೇ ಜಾಗದಲ್ಲಿ ಬಿಡಬಾರ್ದು. ಏಕ್ ಚಪ್ಪಲ್ ಯಹ ಉತಾರಿಯೇ ತೋ ದೂಸರಿ ಫೀಟ್ 10 ಫೀಟ್ ದೂರ್. ಒಂದು ಚಪ್ಪಲಿಯನ್ನ ಇಲ್ಲಿ ಬಿಟ್ರೆ ಇನ್ನೊಂದು ಚಪ್ಪಲಿಯನ್ನ 10 ಅಡಿ ದೂರದಲ್ಲಿ ಬಿಡಬೇಕು. ತಬ್ ಚಪ್ಪಲೆ ಚೋರಿ ನಹಿ ಹೋತಿ. ಆಗ ಚಪ್ಪಲಿಗಳು ಕಳ್ತನ ಆಗಲ್ಲ. ಚೋರಿ ಮೀನ್ಸ್ ಕಳ್ತನ. ಏಕ್ ಹಿ ಜಗ ಜೋಡಿ ಹೋಗಿ ತೋ ಕೋಯಿ ಬಿ ಪ್ಯಾನ್ಲೇಗ. ಒಂದೇ ಕಡೆ ಒಂದ್ ಜೊತೆ ಪೂರ್ತಿ ಅಲ್ಲೇ ಇತ್ತು ಅಂದ್ರೆ ಯಾರಾದ್ರೂ ಹಾಕೊಂಡು ಹೋಗ್ಬೋದು. ಮೈನೆ ಐಸಾಹಿ ಕಿಯಾತ, ನಾನು ಹಾಗೆ ಮಾಡಿದ್ದೆ ಅಂತೇಳಿ ಅವ್ರ ಚಪ್ಪಲಿಗಳನ್ನ ಹೀಗೆ ಮಾಡಿದ್ದೆ ನಾನು. ಮತ್ತೆ ಅವ್ರ ಚಪ್ಪಲಿಗಳನ್ನ ಆ ತರ ಮಾಡಿದ್ರೆ ಅವ್ರ ಚಪ್ಪಲಿ ಹಾಕೊಂಬರ್ಬೇಕಾಯ್ತಲ್ವ. ಮತ್ತೆ ಲೇಖಕರ ಚಪ್ಪಲಿಯನ್ನು ಯಾಕೆ ಹಾಕೊಂಬಂದಿದ್ದಾರೆ ನೋಡಿ ಅಲ್ವಾ. ನೋಡಿ ಎಂತ ಒಂದು ಇಲ್ಲಿ ವಿಡಂಬನೆಯ ಹಾಸ್ಯ ಅನ್ನೋದಿದೆ. ಮೈ ದೇಖ್ ರಹಾ ತಾ ಕಿ ಹೋ ಮೇರಿ ಹಿ ಚಪ್ಪಲೆ ಪೆಹನೆ ಹೈ. ನಾನು ನೋಡ್ತಾ ಇದ್ದೆ
ಆ ವ್ಯಕ್ತಿ ಆತ ನನ್ನದೇ ಚಪ್ಪಲಿಗಳನ್ನ ಧರಿಸಿದ್ದಾರೆ ಅಂತೇಳಿ ನನಗೆ ಖಚಿತವಾಯ್ತು. ಅವ್ರು ಮುಜೆ ಸಮಜಾ ರಹೇ ಹೇ, ಈ ತರ ಇಂಥ ಪಾರ್ಟಿ ನನಗೆ ಹೇಳ್ತಾ ಇದಾರಲ್ಲ, ನನಗೆ ತಿಳುವಳಿಕೆ ಕೊಡ್ತಾರಲ್ಲ, ನನಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅಂತೇಳಿ ಒಳಗೆ ನನಗೆ ಅವ್ರ ಬಗ್ಗೆ ಅಸಮಾಧಾನ ಕೂಡ ಕ್ರಿಯೇಟ್ ಆಗ್ತಾ ಇತ್ತು. ಮೈನೆ ಕಹ, ನಾನು ಹೇಳ್ದೆ ಕೊಯ್ ಬಾತ್ ನಹಿ, ಪರವಾಗಿಲ್ಲ, ಸುಬಾಗ್ ದೂಸರಿ ಖರೀದ್ ಲೂಂಗ, ಬೆಳಿಗ್ಗೆ ಮತ್ತೊಂದನ್ನ ಕೊಂಡ್ಕೊಳ್ಳೋಣ, ತಗೊಂಡ್ರಾಗುತ್ತೆ. ಆಪ್ಕಿ ಚಪ್ಪಲೆ ನಹಿ ಗೈ, ತಮ್ಮ ಚಪ್ಪಲಿಗಳು ಹೋಗಿಲ್ವಲ್ಲ, ನಿಮ್ಮ ಚಪ್ಪಲಿಗಳು ನಿಮಗೆ ಸೇಫ್ಟಿ ತಾನೆ. ಓಕೆ, ಏ ಗನೀಮತ್ ಹೈ, ಏಕ್ ಬಡಿ ಖುಷಿ ಕಿ ಬಾತ್ ಹೈ, ಇದು ಬಹಳ ಒಳ್ಳೆ ಖುಷಿ ವಿಚಾರ. ಪರವಾಗಿಲ್ಲ, ನಿಮ್ಮ ಚಪ್ಪಲಿ ಆದ್ರೂ ಉಳ್ಕೊಂಡಿದ್ದಾವಲ್ವ, ಗನೀಮತ್ ಮೀನ್ಸ್ ಖುಷಿ ಕಿ ಬಾತ್ ಹೈ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ 2ನೇ ಪುಟದಿಂದ ನಾವು 3ನೇ ಪುಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ವಾ, ಪಾಠದ 3ನೇ ಪುಟದಲ್ಲಿ. ಫಿರ್ ಮೈನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ, ಮತ್ತೆ ನಾನು ನೋಡಿದ್ರೆ ಒಂದು ಹಾಸಿಗೆ ಒಂದು ಬ್ಲಾಂಕೆಟ್ ಕೂಡ ಮಾಯವಾಗಿದೆ. ಬಿಸ್ತರ್ ಮೀನ್ಸ್ ಹಾಸಿಗೆಯ, ಚಾದರ್ ಹೊದಿಕೆ, ಹಾಸಿಗೆಯ ಒಂದು ಹೊದಿಕೆನೂ ಕೂಡ ಮಾಯ ಆಗ್ಬಿಟ್ಟಿದೆ. ಹಾಸಿಗೆ ಮೇಲೆ ಆಗ್ತಕ್ಕಂಥ ಒಂದು ಹೊದಿಕೆ ಏನು ಬ್ಲಾಂಕೆಟ್ ಇರುತ್ತಲ್ಲ, ಅದು ಕೂಡ ಮಾಯ ಆಗಿದೆ. ಮೈನೆ ಆಯೋಜನ ಕರ್ತಾ ಉನ್ಸೆ ಕಹ, ನಾನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮನ ಅರೇಂಜ್ ಮಾಡಿರ್ತಕ್ಕಂಥವ್ರಿಗೆ ಜೊತೆಲಿ ಹೇಳ್ತೀನಿ, ಅವ್ರ ಹತ್ರ ಏನಂತ ಹೇಳ್ತೀನಿ. ಹೇಳಿದಾಗ ಅವ್ರು ಏನು ಹೇಳ್ತಾರೆ, ಈ ಥರ ಇದೇನಪ್ಪ ರೂಮಲ್ಲಿ ಹೊದಿಕೆಗಳೇ ಇಲ್ಲ, ಹಾಸಿಗೆ ಹೊದಿಕೆಗಳೆಲ್ಲ ಮಾಯವಾಗ್ಬಿಟ್ಟಿದೆ, ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಉನ್ಹೋನೆ ಜವಾಬ್ ದಿಯಾ, ಹೋಟೆಲ್ ವಾಲನಿ ದುಲಾನೇಕು ಬೇಜ್ದಿ ಹೋಗಿ, ಹೋಟೆಲ್ನವರು ಏನೋ ಕ್ಲೀನ್ ಮಾಡ್ಸೋದಕ್ಕೆ, ತೊಳ್ಸೋದಕ್ಕೆ, ಈ ಹಾಸಿಗೆಗಳನ್ನ ಒಗೆಯೋದಕ್ಕೆ ಕಳಿಸಿದ್ದಾರೆ. ದೂಸರಿ ಹಾಜಾಗಿ, ಮತ್ತೊಂದು ಬರ್ಬೋದು ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳಿದ್ರು ಕೂಡ ಮತ್ತೆ ಯಾವುದೇ ಬೇರೆ ಹೊಸವು ಅಥವಾ ಕ್ಲೀನ್ ಆಗಿರ್ತಕ್ಕಂಥ ಬರಲ್ಲ. ಪರ್ ದೂಸರಿ ಆಯಿ ನಹಿ, ಮತ್ತೆ ಆದರೆ ಬೇರೆ ಬರಲೇ ಇಲ್ಲ. ದೂಸರೇ ದಿನ, ಸೆಕೆಂಡ್ ಡೇ, ಫಸ್ಟ್ ಡೇ ಗೋಷ್ಠಿನಲ್ಲಿ, ಫಸ್ಟ್ ಡೇ ಆ ಒಂದು ಸಮ್ಮೇಳನದ ಒಂದು ವಿಚಾರಗೋಷ್ಠಿನಲ್ಲಿ ಏನೆಲ್ಲ ಸಂಗತಿಗಳಾಯ್ತು ಅದೆಲ್ಲ ನಾವು ನೋಡಿದ್ಮೇಲೆ, ಈಗ 2ನೇ ದಿನ ಯಾವ ರೀತಿ ಇಲ್ಲಿ ಸಿಚುಯೇಷನ್ಸ್ ಘಟನೆಗಳು ಜರುಗ್ತವೆ ಅಂತ ನೋಡೋಣ. ದೂಸರೇ ದಿನ ಗೋಷ್ಠಿಯ ಶುರು ಹೋಗೈತಿ. 2ನೇ ದಿನ ಗೋಷ್ಠಿಗಳಂದ್ರೆ ಕಾರ್ಯಕ್ರಮದ ಏನೆಲ್ಲ ಒಂದು ಪ್ಲಾನ್ಸ್ ಇತ್ತು, ಏನೆಲ್ಲ ಒಂದು ಕಾರ್ಯಕ್ರಮ ಚಟುವಟಿಕೆಗಳಿದ್ವು, ಅವೆಲ್ಲ ಆಗಿ ಯಥಾವತ್ತಾಗಿ ಶುರು ಆದವು. ರಾತ್ಕು ಗೋಷ್ಠಿ ಆಸೆ ಲೋಟ, ಅದು ರಾತ್ರಿ ವೇಳೆಯ ಒಂದು ಗೋಷ್ಠಿ, ನೈಟ್ ಕಾನ್ಫರೆನ್ಸ್. ರಾತ್ರಿ ವೇಳೆಯ ಒಂದು ಆ ಕಾನ್ಫರೆನ್ಸನ್ನು ಮುಗಿಸ್ಕೊಂಡು ವಾಪಸ್ ಹಿಂದಿರುಗಿದ್ರು, ಕಮ್ ಬ್ಯಾಕ್ ಆದ್ರು, ರಿಟರ್ನ್ ಆದ್ರು. ದೇಕಾಕಿ ನೋಡಿದ್ರೆ ದೋ ಅವ್ರ ಚಾದರೇ ಗಾಯಬ ಹೈ, ಬಂದ್ ನೋಡಿದ್ರೆ ಕೋಣೆಯಲ್ಲಿ ಇವ್ರ ರೂಮಲ್ಲಿ ಬಂದ್ ನೋಡಿದ್ರೆ ಮತ್ತೆ 2 ಹೊದಿಕೆಗಳು ಮಾಯಬಿಟ್ಟಿದ್ದಾವೆ. ಇನ್ನೂ ಉಳ್ಕೊಂಡಿರ್ತಕ್ಕಂಥ 2 ಬ್ಲಾಂಕೆಟ್ಸ್ಗಳು ಕೂಡ ಅವು ಕೂಡ ಕಾಣೆಯಾಗಿದ್ದಾವೆ. ತೀನೋ ಚಲಿಗ, ಈ 3 ಬ್ಲಾಂಕೆಟ್ ಇದು 3ವೇ ಮಂಗಮಾಯ. ಗೊತ್ತಾಯ್ತಾ ನೋಡಿ. ಆಮೇಲೆ दूसरे दिन बैठक में जाने के लिए धूप का चश्मा खोजने लगा. ಮತ್ತೊಂದು ದಿವಸ ಮರುದಿನ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಬೈಠಕ್ ಮೀನ್ಸ್ ಸಭೆ, ಆ ಸಭೆನಲ್ಲಿ ಇವರು ಹೋಗೋದಿಕ್ಕೆ ಸನ್ ಗ್ಲಾಸ್, ಧೂಪ್ ಕ ಚಶ್ಮಾ ಮೀನ್ಸ್ ಸನ್ ಗ್ಲಾಸ್, ಕೂಲಿಂಗ್ ಗ್ಲಾಸ್ ಅನ್ನ ಅಥವಾ ಒಂದು ಸನ್ ಗ್ಲಾಸ್ ಅನ್ನ, ಕನ್ನಡಕವನ್ನ ಅವರು ಹುಡುಕ್ತಾರೆ. ಅವ್ರ ಕನ್ನಡಕವನ್ನ ಎಲ್ಲಿಕ್ಕಿನಪ್ಪ, ಇಲ್ಲೇ ಇತ್ತಲ್ಲ, ಏನಾಯ್ತು ಅಂತೇಳಿ ನೋಡ್ತಾರೆ. ನೋಡಿದ್ರೆ ತೋ ನಹಿ ಮಿಲ, ಅದು ಸಿಗ್ಲಿಲ್ಲ. ಇಸಿ ಸಮಯ ಬಗಲ್ ಕೆ ಕಮರೆ ಮೇ ಹಲ್ಲಾ ಹುವಾ, ಇವ್ರು ಇನ್ನು ಹುಡುಕ್ತಾ ಇದಾರೆ, ಸಿಗ್ತಾ ಇಲ್ಲ. ಇಂಥ ಟೈಮಲ್ಲಿ ಪಕ್ಕದ ಕೋಣೆಯಲ್ಲಿ ಒಂದು ಗಲಾಟೆ ಸೌಂಡ್ ಕೇಳ್ತು. ಇದೇ ಟೈಮಲ್ಲಿ ಬಗಲ್ಕೆ ಕಮರೆ, ಪಕ್ಕದ ಕೋಣೆಯಲ್ಲಿ ಹಲ್ಲಾ ಹುವಾ ಅಂದ್ರೆ ಗದ್ದಲ ಆಯ್ತು. ಯಾವ ರೀತಿ, ಹರೇ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ, ಯಹಿ ತೋ ರಖಾ ತಾ, ಅಯ್ಯೋ ನನ್ನ ಬ್ರೀಫ್ ಕೇಸು ಎಲ್ಲೊಟ್ಟೋಯ್ತು, ಇಲ್ಲೇ ಇಟ್ಟಿದ್ದೆ, ಅಯ್ಯೋ ದೇವ್ರೇ ಭಗವಂತ ಅಂತ ಕೂಗ್ತಾ ಇದಾರೆ ಯಾರೋ ಒಬ್ರು ಕಳ್ಕೊಂಡಿರ್ತಕ್ಕಂಥ ಬ್ರೀಫ್ ಕೇಸನ್ನ. ಆವಾಗ ಅಲ್ಲಿ ಹೋಗ್ತಾರೆ ಲೇಖಕರು, ಹೋಗಿ ಕೇಳ್ತಾರೆ ಆ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿನ ಅಂತ ಕೇಳ್ತಾರೆ. ಮೈನೆ ಪೂಚ, ನಾನು ಕೇಳಿದೆ, ಉಸ್ಮೆ ಪೈಸೆ ತೋ ನಹಿತೆ, ಅದರಲ್ಲಿ ದುಡ್ಡೇನಾದ್ರು ಇತ್ತೋ ಇರ್ಲಿಲ್ವೋ, ಅದರಲ್ಲಿ ದುಡ್ಡಂತೂ ಇರ್ಲಿಲ್ಲ ತಾನೆ ಅಂತ ಕೇಳಿದಾಗ ಜವಾಬಿಲ್ಲ. ಅದಕ್ಕೆ ರಿಪ್ಲೈ ಆ ವ್ಯಕ್ತಿ ಏನಂತ ಹೇಳ್ತಾನಪ್ಪ ಅಂದ್ರೆ, ಆ ಬ್ರೀಫ್ ಕೇಸ್ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಪೈಸೆ ತೋ ನಹಿತೆ, ದುಡ್ಡಂತೂ ಇರ್ಲಿಲ್ಲ, ಕಾಗದ ಪತ್ರಗಳಿದ್ದುವು. ಮೈನೆ ಕಹ, ಹಾಗಾಗಿ ಮತ್ತೆ ಇನ್ನು ಲೇಖಕರ ಆ ವ್ಯಕ್ತಿಗೆ ಏನಂತ ಹೇಳ್ತಾರೆ, ತೋ ಮಿಲ್ ಜಾಯೇಗ, ಹಾಗಾದ್ರೆ ಸಿಗುತ್ತೆ, ಕಾಗದ ಪತ್ರಗಳಿದ್ದರೆ ಸಿಗುತ್ತೆ, ದುಡ್ಡಾದ್ರೆ
ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂತೀನಿ ಅಂತ ಹೇಳ್ತಾರೆ. ಮೈ ಬಿನಾ ಧೂಪ್ ಕಾ ಚಶ್ಮಾ ಲಗಾಯೆ ಬೈಠಕ್ ಮೇ ಪಹುಂಚ. ಇವರು ತರುವಾಯ ಈ ವಿಚಾರವನ್ನ ಇಲ್ಲಿ ಡಿಸ್ಕಸ್ ಆದ್ಮೇಲೆ ಮತ್ತೆ ಕಾರ್ಯಕ್ರಮಕ್ಕೆ ಅವರು ಯಾವುದೇ ಕನ್ನಡಕ ಇಲ್ದಲೆ ಸನ್ ಗ್ಲಾಸ್ ಇಲ್ದಲೆ ಆ ಒಂದು ಸಭೆಗೆ ಅವರು ತಲುಪಿದ್ರು. ಬೈಠಕ್ ಮೇ 15 ಮಿನಿಟ್ ಚಾಯ್ ಕಿ ಚುಟ್ಟಿ ಹುಯಿ. ಆ ಸಭೆ ಪ್ರಾರಂಭ ಆದ್ಮೇಲೆ ಕೆಲವಾರು ಗಂಟೆಗಳ ತರುವಾಯ ಒಂದು ಟೀ ಬ್ರೇಕ್ ಅಂತಕ್ಕಂಥದ್ದು, ಒಂದು 15 ನಿಮಿಷ ಚಾಯ್ ಬ್ರೇಕ್, ಟೀ ಬ್ರೇಕ್ ಅಲ್ಲಿ ಸಿಕ್ತು. ಆಗ ಲೋಗೋನೆ ಸಹಾನುಭೂತಿ ಪ್ರಕಟ್ಕಿ. ಜನಗಳೆಲ್ಲ ಒಂದು ರೀತಿಯಲ್ಲಿ ಇವ್ರ ಬಗ್ಗೆ ಒಂದು ಅನುಕಂಪವನ್ನಲ್ಲಿ ವ್ಯಕ್ತಪಡಿಸ, ಅಯ್ಯೋ ಹಿಂಗೆಲ್ಲ ಆಯ್ತಾ, ನಿಮ್ಮ ವಸ್ತುಗಳು ಈ ತರ ಆಯ್ತಾ, ಚಪ್ಪಲಿ ಕಳ್ಕೊಂಡಿದ್ರಿ, ಜೊತೆಗೆ ನಿಮ್ಮ ರೂಮಲ್ಲಿ ಅವೆಲ್ಲ ವಸ್ತುಗಳು ಆಯ್ತಾ, ಹೊದಿಕೆಗಳು, ಬ್ಲಾಂಕೆಟ್ಸ್ ಎಲ್ಲ, ಈಗ ಸನ್ ಗ್ಲಾಸ್ ಎಲ್ಲ ಆಗಿದೆ. ಸಜ್ಜನ ಒಬ್ಬ ಬಹಳ ಸಂಭಾವಿತ ವ್ಯಕ್ತಿ ಬಂದ್ಬಿಟ್ಟು ಇವ್ರ ಹತ್ರ ಮಾತಾಡ್ತಾನೆ ನೋಡಿ. ಬಂದ್ರು, ಅವ್ರು ಹೇಳ್ತಾರೆ, ಬಡಿ ಚೋರಿಯಾ ಹೋ ರಹಿ ಹೈ, ಬಹಳ ಕಳ್ಳತನಗಳಾಗ್ತಾ ಇದಾವೆ, ದೇಖಿಯೇ ನೋಡ್ರಿ, ಆಪ್ಕಾ ಧೂಪ್ ಕಾ ಚಶ್ಮಾ ಹಿ ಚಲಾ ಗಯಾ, ತಮ್ಮ ಒಂದು ಸನ್ ಗ್ಲಾಸೇ ಹೊರಟೋಗ್ಬಿಟ್ಟಿದೆ ಅಂತೇಳಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿಯ ಒಂದು ಸ್ವರೂಪವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓ ಧೂಪ್ ಕಾ ಚಶ್ಮಾ ಲಗಾಯತೆ, ಆ ತರ ಹೇಳ್ತಕ್ಕಂಥ ವ್ಯಕ್ತಿಯ ಒಂದು ಮುಖದಲ್ಲೇ ಇವರ ಒಂದು ಸನ್ ಗ್ಲಾಸು ಇರೋದನ್ನ ಕಾಣ್ತಾರೆ ಲೇಖಕರು. ನೋಡಿ, ಚಶ್ಮಾ ಲಗಾಯತು ಧರಿಸ್ಕೊಂಡಿದ್ರು ಅವರು. ಮುಜೆ ಯಾದುತ್ತಾ, ನನಗೆ ನೆನಪಿತ್ತು, ಲೇಖಕರು ಹೇಳ್ತಾರೆ, ನನಗೆ ನೆನಪಿದೆ ಈ ವ್ಯಕ್ತಿ ಹೇಗ್ ಬಂದಿದ್ದ ಅಂತೇಳಿ. ಏಕ್ ದಿನ ಪೆಹಲೆ ಹೋ ಧೂಪ್ ಕಾ ಚಶ್ಮಾ ನಹಿ ಲಗಾಯತೆ, ಒಂದಿನ ಮೊದ್ಲು ಆತ ವ್ಯಕ್ತಿ ಈ ಒಂದು ಸನ್ ಗ್ಲಾಸ್ ಅನ್ನ ಅವನು ಧರಿಸೇ ಇರ್ಲಿಲ್ಲ, ಹಾಕೊಂಡಿರ್ಲಿಲ್ಲ. ಇವತ್ತು ಹೆಂಗ್ ಬಂತು, ಇವತ್ತು ಹೆಂಗ್ ಹಾಕೊಂಡಿದ್ದಾನೆ ಅಂತೇಳಿ ನನಗೆ ಆಶ್ಚರ್ಯ ಆಯ್ತು. ಮೈನೆ ದೇಖಾ, ನಾನು ನೋಡ್ದೆ, ಜೋ ಚಶ್ಮಾ ಹೋ ಲಗಾಯತೆ, ಈಗ ಇವತ್ತಿನ ದಿವಸ ಅವನು ಸನ್ ಗ್ಲಾಸ್ ಹಾಕೊಂಡಿದ್ದಾರೆ. ಹೋ ಮೇರಾ ಹಿತ, ಅದು ನಂದೇ ಆಗಿತ್ತು, ಈ ಸನ್ ಗ್ಲಾಸ್ ನಂದೇ ಇದು ಅಂತೇಳಿ ಇವರಿಗೆ ಚೆನ್ನಾಗಿ ಗೊತ್ತಾಯ್ತು. ನೋಡಿ, ಮೈನೆ ಕಹ, ಆಗ ಆ ವ್ಯಕ್ತಿ ಜೊತೆ ಹೇಳ್ತಾರೆ, ರಾತ್ ಕೋ ಕ್ಯಾ ಚಾಂದನಿ ಮೇ ಧೂಪ್ ಕಾ ಚಶ್ಮಾ ಲಗಾಯ ಜಾತಾ ಹೈ, ಏನು ಯಾರಾದ್ರೂ ರಾತ್ರಿ ವೇಳೆಯಲ್ಲಿ, ನೈಟ್ ಟೈಮ್ ಅಲ್ಲಿ, ಅದು ಚಂದ್ರನ ಒಂದು ತಂಪು ಕಳೆ ಇರ್ಬೇಕಾದ್ರೆ ಚಂದ್ರನ ಬೆಳಕಲ್ಲಿ ಏನು ಈ ಸನ್ ಗ್ಲಾಸ್ ಹಾಕ್ತಕ್ಕಂಥ ಅವಶ್ಯಕತೆ ಇದೆಯಾ, ಹಾಕ್ಬೇಕಾ, ಈ ಟೈಮಲ್ಲಿ ಅವಶ್ಯಕತೆ ಇದೆಯಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಮೈನೆ ಕಮರೆ ಕಿ ಟೇಬಲ್ ಪರ್ ರಖ್ ದಿಯಾ ತಾ, ನಾನು ಆ ಒಂದು ಕೋಣೆಯ ಒಂದು ಟೇಬಲ್ ಮೇಲೆ ಈ ಒಂದು ಸನ್ ಗ್ಲಾಸ್ ಅನ್ನ ಇಟ್ಟಿದ್ದೆ. ಇಂಥ ಸಮಯದಲ್ಲಿ ಇದು ಧರಿಸ್ಕೊಂಡು ಹೋಗೋದಕ್ಕೆ ದಾರಿಯಾಗಿದೆ ಅಂತೇಳಿ. ಮೈ ಉನ್ಹೆ ದೇಖ್ ರಹಾ ತಾ, ನಾನು ಅವರು ನೋಡ್ತಲೇ ಇದ್ದೆ. ಅವರು ಹೋ ಮೇರಾ ಚಶ್ಮಾ ಲಗಾಯೆ ಇತ್ಮಿನಾನ್ ಸೆ ಬೈಠೈತೆ, ಅವರು ನನ್ನ ಒಂದು ಸನ್ ಗ್ಲಾಸ್ ಅನ್ನೇ, ಕನ್ನಡಕವನ್ನೇ ಧರಿಸ್ಕೊಂಡು ಬಹಳ ಒಳ್ಳೆ ಕಾನ್ಫಿಡೆನ್ಸ್ ಆಗಿ ಆತ ಕೂತ್ಕೊಂಡಿದ್ದ. ಇದು ನಂದೇ ಅನ್ನೋ ಒಂದು ಭರವಸೆ ಮೇಲೆ ಇದು ನಂದೇ ಕನ್ನಡಕ ಧರಿಸ್ಕೊಂಡಿದ್ದೀನಿ ಏನಿವಾಗ ಅನ್ನೋ ರೀತಿಯಲ್ಲಿ ಒಂದು ಗತ್ತಲ್ಲಿ ಆ ವ್ಯಕ್ತಿ ಕೂತಿದ್ರು. ಅರ್ಥ ಆಯ್ತಲ್ಲ ಮಕ್ಕಳೇ? ಚೆನ್ನಾಗಿ ಅರ್ಥ ಆಯ್ತಾ? ನೋಡಿ, ಬ್ರೀಫ್ ಕೇಸು ಒಬ್ರದ್ದು ಯಾವ ರೀತಿ ಪಕ್ಕದ ಕೋಣೆಯಲ್ಲಿ ಮಾಯವಾಗಿತ್ತು, ಲೇಖಕರ ಒಂದು ಸನ್ ಗ್ಲಾಸು, ಅವೆಲ್ಲ ನಮಗೆ ಇಲ್ಲಿ ಚಿತ್ರ ಸಮೇತ ನಾವು ನೋಡ್ತಾ ಇದೀವಿ. ಹಾಗೆ ಮುಂದೆ ಹೋಗೋಣ. ಚೆನ್ನಾಗಿ ಅರ್ಥ ಆಗ್ತಾ ಇದೆಯಲ್ವಾ? ಸ್ವಲ್ಪ ದೀರ್ಘವಾದ ಪಾಠ ಇದು, ನಿಮಗೆ ನಿಧಾನಕ್ಕೆ ಅರ್ಥ ಮಾಡ್ಕೊಂತ ಹೋಗಿ ಮಕ್ಕಳೇ. ಇದುವರೆಗೂ ನಾವು ಸೆಕೆಂಡ್ ಪೇಜ್ ಮತ್ತು ಥರ್ಡ್ ಪೇಜಲ್ಲಿ ಏನೆಲ್ಲ ವಿಷಯಗಳನ್ನ ಲೇಖಕರು ನಮಗೆ, ಹರಿಶಂಕರ್ ಪರ್ಸಾಯಜಿ ಅವರು ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಹೇಳ್ಕೊಂಡ್ರು ಆ ವಿಷಯದ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆ, 6ನೇ ಪ್ರಶ್ನೆ ಇಲ್ಲಿದೆ. 6th ಕ್ವಶನ್, ಲೇಖಕ್ ಕಿ ಚಪ್ಪಲಿ ಕಿಸ್ನೆ ಪೆಹನಿ ಥಿ, ಲೇಖಕರ ಚಪ್ಪಲಿಗಳನ್ನ ಯಾರು ಧರಿಸಿದ್ರು? ಉತ್ತರ ಹೇಳ್ತಾ ಇದ್ದೀರಲ್ವಾ? ಓಕೆ, ನಾನು ಬರಿತೀನಿ. ಲೇಖಕ್ ಕಿ ಚಪ್ಪಲೆ किसने, इसके बदले एक ईमानदार डेलीगेट ने, एक ईमानदार डेलीगेट ने
एक ईमानदार डेलीगेट ने ಒಬ್ಬ ಪ್ರಾಮಾಣಿಕ ಅಲ್ವರ ಡೆಲಿಗೇಟ್ ನೆ ಪೆಹನಿ ಥಿ. ಇಷ್ಟು ಉತ್ತರವನ್ನು ಬರೆದ್ರೆ ಆಯ್ತು ಮಕ್ಕಳೇ. ಮುಂದೆ ಹೋಗೋಣ. ಓಕೆ ನೋಡಿ, ನಮಗೆ ಮತ್ತೊಂದು ಒಂದು ವಾಕ್ಯದ ಪ್ರಶ್ನೆ, 7th ಕ್ವಶನ್. ಲೇಖಕ್ ನೆ ಧೂಪ್ ಕಾ ಚಶ್ಮಾ ಕಹಾ ರಖಾ ಥಾ. ಲೇಖಕರು ಸನ್ಗ್ಲಾಸ್ ಅನ್ನ, ಕನ್ನಡಕವನ್ನ ಎಲ್ಲಿ ಇಟ್ಟಿದ್ದು? ನಮಗೆ ಈ ಚಿತ್ರ ನಮಗೆ ಹೇಳ್ತಾ ಇದೆ ಅಲ್ವರ. ಓಕೆ, ವಾ, ಇಸ್ ಕಮರೆ ಕಿ ಟೇಬಲ್ ಪರ್ ರಖಾ ಥಾ. ಓಕೆ, ಆನ್ಸರ್ ಅನ್ನ ಬರೆಯೋಣ. उत्तर लेखक ने धूप का चश्मा कमरे की टेबल पर कोणेय टेबल पर रखा था. लो मಕ್ಕಳೇ, ಲೇಖಕರು ಆ ಒಂದು ಸನ್ ಗ್ಲಾಸ್ ಅನ್ನ ಈ ಕೋಣೆಯ ಒಂದು ಟೇಬಲ್ ಮೇಲೆ ಇಟ್ಟಿದ್ರಲ್ವಾ. ಓಕೆ, ಅರ್ಥವಾಯ್ತಾ? ಮುಂದೆ ಹೋಗೋಣ. ನೋಡಿ, ಮತ್ತೊಂದು ಪ್ರಶ್ನೆಯಲ್ಲಿದೆ, ಒಂದು ವಾಕ್ಯದ 8ನೇ ಪ್ರಶ್ನೆಯಾಗಿ ಬಹಳ ಚಿಕ್ಕ ಪ್ರಶ್ನೆ, ಚಿಕ್ಕ ಉತ್ತರ. बहुत छोटा सा प्रश्न, छोटा सा उत्तर है. इसके लिए ब्रीफ केस में क्या था? ब्रीफ केस ಅಲ್ಲಿ ಏನಿತ್ತು? ಇದು ಈ ಪ್ರಶ್ನೆ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಫೆಬ್ರವರಿ ತಿಂಗಳಲ್ಲಿ ನಡೆದಿರತಕ್ಕಂಥ 2022ನೇ ಸಾಲಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆ ಒಂದು ವರ್ಷದಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಉತ್ತರ ಬ್ರೀಫ್ ಕೇಸ್ ಮೇ ಕಾಗಜಾತೆ. ब्रीफ केस में क्या शब्द के बदले कागजात थे. ಕಾಗದ ಪತ್ರಗಳಿದ್ದವು ಅಲ್ವಾ. ನೋಡಿ, ಕೇವಲ ಒಂದು ಪದದ ಉತ್ತರ. ಕ್ಯಾ ಶಬ್ದಕ್ಕೆ ಬದಲೆ 2 ವರ್ಡ್ಸ್ ಲೆಟರ್ ಬದಲಾಗಿ ನಮಗೆ 4 ಅಕ್ಷರದ ಒಂದು ಪದದ ಉತ್ತರವನ್ನು ಬರೆದ್ರೆ, ಅಂದ್ರೆ ಸೆಂಟೆನ್ಸ್ ಅಲ್ಲೇ ಬರೀಬೇಕು. 1 ವರ್ಡ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಕಟ್ಟಾಗ್ಬಿಡುತ್ತೆ. ಓಕೆ, ಮುಂದೆ ಹೋಗೋಣ. 2-3 ವಾಕ್ಯ में उत्तर लिखिए. 5ನೇ ಪ್ರಶ್ನೆ ನಾವು 2-3 ವಾಕ್ಯದ ಪ್ರಶ್ನೆಯಾಗಿ ನಾವು ನೋಡ್ತಾ ಇದೀವಿ. ಚಪ್ಪಲೋं की चोरी होने पर ईमानदार डेलीगेट ने क्या सुझाव दिया? ಚಪ್ಪಲಿಗಳ ಕಳ್ಳತನ ಆದ್ಮೇಲೆ ಪ್ರಾಮಾಣಿಕ ಪ್ರತಿನಿಧಿಯು ಏನು ಸಲಹೆಯನ್ನು ಕೊಟ್ರು ಅಲ್ವಾ? ಏನು ಸಲಹೆಯನ್ನು ಕೊಟ್ರು? ಪ್ರಾಮಾಣಿಕ ಪ್ರತಿನಿಧಿತ ಅಲ್ವಾ. ಯಾರಿಗೆ ಕೊಟ್ಟಿದ್ದ ಸಲಹೆಯನ್ನ? ಲೇಖಕರಿಗೆ, ಪರಸಾಯರವರ ಚಪ್ಪಲಿಗಳು ಕಳೆದೋದ ಮೇಲೆ ಅವ್ರ ಹತ್ರ ಬಂದು ಅವ್ರದೇ ಚಪ್ಪಲಿಗಳನ್ನ ಧರಿಸ್ಕೊಂಡು ಯಾವ ರೀತಿ ಅವರು ಇಲ್ಲಿ ಇಮಾನ್ದಾರ್ ಪ್ರತಿನಿಧಿ, ಇಲ್ಲಿ ಅಂತಹ ಒಂದು ಪ್ರಾಮಾಣಿಕ ಪ್ರತಿನಿಧಿಯಾಗಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ? ಉತ್ತರ ಇದೆ ನೋಡಿ. परसाई जी को एक ईमानदार डेलीगेट ने सुझाव दिया कि देखिए, चप्पल एक जगह नहीं उतारनी चाहिए. एक चप्पल यहाँ उतारिए तो दूसरी 10 फीट दूर, तब चप्पलें चोरी नहीं होती. एक ही जगह जोड़ी होगी तो कोई भी पहन लेगा. मैंने ऐसा ही किया था. इस तरह उत्तर लिखिए. इस तरह लिखिए तो तुम्हें पूर्ण अंक मिलेगा. समझ में आ गया? आगे जाना. ओके, आगे जा सकते हैं. देखो, 3rd मेन 4-6 ವಾಕ್ಯ में उत्तर लिखिए. 4-5-6 ವಾಕ್ಯಗಳಲ್ಲಿ ಬರಿತಕ್ಕಂಥ ಪ್ರಶ್ನೆಯಲ್ಲಿದೆ. ಈ ಪ್ರಶ್ನೆಯನ್ನು ನಾವು ಏಪ್ರಿಲ್ 2022ರ ಬೋರ್ಡ್ ಎಕ್ಸಾಮ್ ಅಲ್ಲಿ ನೋಡಿರ್ತಕ್ಕಂಥ ಬಂದಿರತಕ್ಕಂಥ ಪ್ರಶ್ನೆ ಇದು. ಮುಂದೆ ಕೂಡ ಬರ್ತಕ್ಕಂಥ ಪ್ರಶ್ನೆ ಇರಬಹುದು. ಓಕೆ, प्रश्न क्या है? लेखक के धूप का चश्मा को जाने की घटना का वर्णन कीजिए. ಲೇಖಕರ ಆ ಒಂದು ಸನ್ ಗ್ಲಾಸ್, ಕನ್ನಡಕ ಕಳೆದೋದಂತ ಒಂದು ಘಟನೆ, ಇನ್ಸಿಡೆಂಟ್ ಏನಿದೆಯಾ ಆ ಒಂದು ಸಂದರ್ಭದ ಬಗ್ಗೆ ನೀವು ವರ್ಣಿಸಿರಿ, ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ವಿವರಣಾತ್ಮಕವಾಗಿ 4-5 ವಾಕ್ಯದಲ್ಲಿ ಅಥವಾ 4-6 ವಾಕ್ಯಗಳಲ್ಲಿ, 5-6 ವಾಕ್ಯಗಳಲ್ಲಿ ಬರೀತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರವನ್ನು ನಾವು ಈ ರೀತಿಯಾಗಿ ಬರೀಬೇಕಾಗುತ್ತೆ ಮಕ್ಕಳೇ. लेखक दूसरे दिन बैठक में जाने के लिए धूप का चश्मा खोजने लगे तो हो नहीं मिला. लेखक ने 1-2 लोगों से कहा
तो बात फैल गई। लेखक बिना धूप का चश्मा लगाए बैठक में पहुंचे। बैठक में 15 मिनट चाय की छुट्टी हुई। एक सज्जन लेखक के पास आकर सहानुभूति प्रकट करने लगे। लेखक ने देखा कि सज्जन ने जो चश्मा पहना था वो उन्हीं का था। इस तरह विवरणात्मक उत्तर लिखे तो तुम्हें पूर्ण अंक 4 ही 4 आसानी से मिलेगा। देखो, ಈಗ ನಾವು ಅವೆಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇನ್ನು ಪಾಠದ ಇನ್ನು ಕೆಲವಾರು ವಿಷಯಗಳಲ್ಲಿ ಲೇಖಕರು ನಮ್ಮ ಜೊತೆಲಿ ಮುಂದೆ ಹೇಳ್ತಾ ಹೋಗ್ತಾರೆ. ತೀಸರೆ ದಿನ, ಮೂರನೇ ದಿವಸ, ರಾತ್ ಕೋ ಲೌಟ, ಮೂರನೇ ದಿನ ರಾತ್ರಿ ವೇಳೆ ಹಿಂದಿರುಗಿದಾಗ ವಾಪಸ್ ಆದಾಗ ತೋ ಕುಚ್ ಹರಾರತ್ ತೀ, ಇವರಿಗೆ ಸ್ವಲ್ಪ ಲೈಟ್ ಆದ ಜ್ವರ ಬಂದಿತ್ತು. ಹರಾರತ್ ಮೀನ್ಸ್ ಸಣ್ಣ ಜ್ವರ, ಲೈಟ್ ಫೀವರ್ ಅಲ್ವರಾ. ನಾವು ಶಬ್ದಾರ್ಥದಲ್ಲಿ ನಾವು ಪ್ರಾರಂಭದಲ್ಲಿ ಡಿಸ್ಕಸ್ ಮಾಡಿದ್ವಿ. ತೋಡಿ ಟಂಡ್ ಬೀತಿ, ಸ್ವಲ್ಪ ಕೋಲ್ಡ್ ಕೂಡ ಇತ್ತು, ತಣ್ಣಗಿತ್ತು. ಮೈನೆ ಸೋಚ ಬಿಸ್ತರ್ ಸೆ ಕಂಬಲ್ ನಿಕಾಲು, ನಾನು ಹಾಸಿಗೆಯಿಂದ ಕಂಬಳಿಯನ್ನ ತಗೊಳೋಣ ಎತ್ಕೊಳೋಣ ಅಂತ ನೋಡ್ತಾರೆ. ಪರ್ ಕಂಬಲ್ ಬಿ ಗಾಯಬ್ ಥಾ, ಆದ್ರೆ ಕಂಬಳಿನೂ ಕೂಡ ಅಲ್ಲಿ ಮಾಯವಾಗಿತ್ತು. ಕಂಬಳಿ ಕೂಡ ಕಾಣೆ ಆಗ್ಬಿಟ್ಟೈತೆ. ಫಿರ್ ಹಲ್ಲಾವ, ಮತ್ತೆ ಗಲಾಟೆ ಗದ್ದಲ ಶುರು ಆಗ್ಬಿಡ್ತು. ಶುರುವಾದಾಗ ಸ್ವಾಗತ ಸಮಿತಿಗೆ ಮಂತ್ರಿ ಆಗಿ ಯಾವ ಸೌಂಡ್ ಜಾಸ್ತಿ ಆಯ್ತು, ಸ್ವಾಗತ ವೆಲ್ಕಮ್ ಮಾಡಿರ್ತಕ್ಕಂಥ, ಆಹ್ವಾನ ಕೊಟ್ಟಿರ್ತಕ್ಕಂಥ ಇವರೆಲ್ಲರಿಗೆ ಆಹ್ವಾನ ಮಾಡಿರ್ತಾರಲ್ವಾ, ಆ ಒಂದು ಸಮಿತಿ, ಒಂದು ಕಮಿಟಿ ಇತ್ತಲ್ಲ, ಆ ಕಮಿಟಿಯವರೆಲ್ಲ ಬಂದ್ರು. ಯಾಕೆ ಇಷ್ಟೊಂದು ಗಲಾಟೆ, ಏನಾಯ್ತು, ಏನಿಲ್ಲಿ ನಮ್ಮ ಬಂದಿರ್ತಕ್ಕಂಥ ಗೆಸ್ಟ್ಗಳಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಚಾರ ಮಾಡೋಣ, ಯಾಕೆ ಸೌಂಡ್, ಏನು ಪ್ರಾಬ್ಲಮ್ ಅಂತೇಳಿ ಬರ್ತಾರೆ. ಕೈ ಕಾರ್ಯಕರ್ತ, ಅವ್ರ ಜೊತೆಲಿ ಕೆಲವು ಕಾರ್ಯಕರ್ತರುಗಳು ಕೂಡ, ಅಂದ್ರೆ ಅದನ್ನೆಲ್ಲ ನಿರ್ವಹಣೆ ಮಾಡ್ತಕ್ಕಂಥ ಬೇರೆ ಇದ್ರೆ ಅರೇಂಜ್ಮೆಂಟ್ ಮಾಡ್ತಕ್ಕಂಥವ್ರು, ವ್ಯವಸ್ಥಾಪನಾ ಸಮಿತಿ ಅವರೆಲ್ಲ ಬರ್ತಾರೆ. ಬಂದು ಮಂತ್ರಿ ಕಾರ್ಯಕರ್ತ ಅವinku ಡಾಟ್ನೆ ಲಗೆ. ಮಂತ್ರಿಗಳು ಏನ್ ಮಾಡ್ತಾರೆ, ಮೇಯ್ನು ಸೆಕ್ರೆಟರಿ ಇರ್ತಾರಲ್ವಾ, ಒಂದು ಕಾರ್ಯಕ್ರಮ ನೋಡ್ತಕ್ಕಂಥ ಸೆಕ್ರೆಟರಿ ಇರ್ಬೋದು, ಅವ್ರು ಏನ್ ಮಾಡ್ತಾರೆ, ಆ ಕಾರ್ಯಕರ್ತರನ್ನೆಲ್ಲ, ಇದನ್ನೆಲ್ಲ ಅನೇಕರನ್ನೆಲ್ಲ ಎಲ್ಪ್ಗೆ ಮತ್ತೊಂದಕ್ಕೆಲ್ಲ ಇವ್ರಿಗೆಲ್ಲ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕಾದ್ರೆ ನೇಮಿಸಿರ್ತಾರಲ್ಲ, ಅವರಿಗೆ ಗದರಿಸ್ತಾ ಹೇಳ್ತಾರೆ. ಡಾಟ್ನೆ ಲಗೆ, ತುಮ್ ಲೋಗ್ ಕ್ಯಾ ಕರ್ತೆ ಹೋ, ನೀವೇನ್ ಮಾಡ್ತಾ ಇದ್ದೀರಾ, ತುಮಹಾರಿ ಡ್ಯೂಟಿ, ನಿಮ್ ಡ್ಯೂಟಿ ಇಲ್ಲಿದೆ, ನಿಮ್ ಕೆಲಸ ಇಲ್ಲಿದೆ, ನೀವೇನ್ ಮಾಡ್ತಾ ಇದೀರಾ, ತುಮಹಾರೇ ರಹತೆ ಚೋರಿಯಾ ಹೋ ರಹೆ ಹೈ, ನೀವಿದ್ರೂ ಕೂಡ ಇಲ್ಲಿ ಕಳ್ಳತನಗಳಾಗ್ತಾ ಇದಾವೆ, ನೀವೇನ್ ಮಾಡ್ತಾ ಇದ್ರಿ ನೀವು, ಏ ಹಿಮಾದಾರ್ ಸಮ್ಮೇಳನ ಹೈ, ಇದು ಪ್ರಾಮಾಣಿಕರ ಸಮ್ಮೇಳನ, ಇಂಥ ಸಮ್ಮೇಳನಲ್ಲಿ ಇದೆಲ್ಲ ಘಟನೆಗಳು ಏನಿದು, ಬಾಹರೆ ಚೋರಿ ಕಿ ಬಾತ್ ಫೈಲಿ, ಹೊರಗಡೆ ಕಳ್ಳತನದ ವಿಚಾರ ಎಲ್ಲ ಕಡೆ ಹಬ್ಬಿಟ್ಟಿದೆ, ಸ್ಪ್ರೆಡ್ ಆಗ್ಬಿಟ್ಟಿದೆ. ತೋ ಕಿತ್ನಿ ಬದನಾಮಿ ಹೋಗಿ, ತೋ ಎಷ್ಟು ಕೆಟ್ಟ ಹೆಸರು, ಎಂತ ಒಂದು ಕೆಟ್ಟ ಬ್ಯಾಡ್ ನೇಮ್ ಇಲ್ಲಿ ನಮಗೆ ಉಂಟಾಗ್ತಾ ಇದೆ, ಎಷ್ಟು ಕೆಟ್ಟದಾಗ್ತಾ ಇದೆ ಅಂತೇಳಿ ಕಾರ್ಯಕರ್ತ ಅವನಿಕ ಈ ಮಾತುಗಳಿಗೆ, ಏನು ಮಂತ್ರಿಗಳು ಹೇಳಿರ್ತಕ್ಕಂಥ ಈ ಮಾತುಗಳಿಗೆ ಈಗ ಕಾರ್ಯಕರ್ತರು ಏನು ಉತ್ತರವನ್ನು ಕೊಡ್ತಾರಪ್ಪ ಅಂದ್ರೆ, ಹಮ್ ಕ್ಯಾ ಕರೆ ಅಗರ್ ಸನ್ಮಾನಿತ ಡೆಲಿಗೇಟ್ ಯಹಾ ವಹಾ ಜಾಯ್, ನಾವೇನ್ ಮಾಡ್ಲಿ, ಇಲ್ಲಿ ಸನ್ಮಾನಿತ ಪ್ರತಿನಿಧಿಗಳೆಲ್ಲ ಅಲ್ಲಿಗೂ ಇಲ್ಲಿಗೂ ಹೋಗ್ತಾ ಬರ್ತಾ ಇರ್ತಾರೆ, ತೋ ಕ್ಯಾ ಹಮ್ ಉನ್ಹೇ ರೋಕ್ ಸಕ್ತೇನೆ, ನಾವು ಅವ್ರನ್ನ ತಡೆಯಕ್ಕಾಗತ್ತಾ, ಅವಾಯ್ಡ್ ಮಾಡಕ್ಕಾಗತ್ತಾ. देखो मंत्री ने गुस्से से, देखो अगर सम्मानित डेलीगेट यहाँ वहां जाए तो क्या हम उन्हें रोक सकते हैं, ಮಂತ್ರಿ ने गुस्से से कहा. ಈ ಮಾತುಗಳನ್ನು ಕೇಳಿ ಮತ್ತೆ ಮಂತ್ರಿಗಳು ಏನ್ ಮಾಡ್ತಾರೆ, ಕೋಪದಿಂದ ಹೇಳ್ತಾರೆ, ಮೈ ಪೊಲೀಸ್ ಕೋ ಬುಲಾಕರ್ ಯಹಾ ಸಬ್ಕಿ ತಲಾಶಿ ಕರ್ವಾದಾ ಹೂಂ, ನಾವು ಪೊಲೀಸನ್ನ ಕರೆಸ್ಬಿಟ್ಟು ಇಲ್ಲಿ ಎಲ್ಲಾರನ್ನು ಕೂಡ ಚೆಕ್ ಮಾಡಿಸ್ತೀನಿ, ಪರಿಶೀಲನೆ ಮಾಡಿಸ್ತೀನಿ. ಮೈನೆ ಸಮಜಾಯ, ಈ ಮಾತುಗಳನ್ನ ಕೇಳ್ತಿದಂಗೆ ಕಾರ್ಯಕರ್ತರಲ್ಲಿ ಒಬ್ಬ ಹೇಳ್ತಾನೆ, ಓ ಅಲೆ ಅರ್ಧಕ್ಕರ್ಧ ಎಲ್ಲ ಅಲೆ ಹೊರಟೋಗಿದ್ದಾರೆ, ಈಗ ನೀವು ಕರೆಸ್ಬಿಟ್ಟು ಸರ್ಚ್ ಮಾಡಿಸ್ತೀರಾ ಅಥವಾ ತಪಾಸಣೆ ಮಾಡಿಸ್ತೀರಾ ಅಂತೇಳಿ ಮಾತಾಡ್ತಾನೆ. ಅದ್ರ ನಡುವೆ ಲೇಖಕರು ಕೂಡ ಆ ಮಂತ್ರಿಗಳ ಜೊತೆ ಮಾತಾಡ್ತಾರೆ. ಏನಂತ ಹೇಳ್ತಾರೆ ನೋಡಿ, ಐಸಾ ಅರ್ಗಿಜ್ ಮತ್ ಕರಿಯೇ, ಯಾವತ್ತು ಕೂಡ ಈ ತರ ಮಾಡಬೇಡಿ ಪ್ಲೀಸ್, ಈ ತರ ಮಾಡಬೇಡಿ ಸರ್, ಇಂಥ ಕೆಲಸ ಅಂತ ಖಂಡಿತ ಎಂದು ನೀವು ಮಾಡಬೇಡಿ. ईमानदारों के सम्मेलन में पुलिस ईमानदारों की तलाशी ले, एक बड़ी अशोभनीय बात होगी. ಈ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪೊಲೀಸ್ನರು ಬಂದು ಚೆಕ್ ಮಾಡ್ತಕ್ಕಂಥದ್ದು ಇದು ಬಹಳ ಶೋಭೆ ತರ ವಿಚಾರ ಅಲ್ಲ, ಬಹಳ ಒಂದ್ ರೀತಿಯಲ್ಲಿ ಅಸಹನೀಯವಾದ ಒಂದು ಸಂಗತಿ ಆಗುತ್ತಿದ್ದು. ಅಲ್ಲಿ ಅದಕ್ಕೆ ಅರ್ಥನೇ ಇರಲಿ ಕಾರ್ಯಕ್ರಮಕ್ಕೂ ಈ ಒಂದು
ಪೊಲೀಸ್ನವ್ರು ಬಂದ ಚೆಕ್ ಮಾಡತಕ್ಕಂಥ ಒಂದಕ್ಕೂ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ. ಫಿರ್ ಇತನೇ ಬಡೇ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ, ಇಷ್ಟು ದೊಡ್ಡ ಸಮ್ಮೇಳನದಲ್ಲಿ ಸ್ವಲ್ಪ ಗಲಿಬಿಲಿ ಆಗಿರುತ್ತೆ. ಗಡ್ಬಡಿ ಮೀನ್ಸ್ ಗಲಿಬಿಲಿ, ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ, ಅಸ್ತವ್ಯಸ್ತ ಆಗಿರುತ್ತೆ. ರಾತ್ ಕೋ ಪೆಹನೆ ಕಿ ಕಪಡೆ ಸಿರಹಾನೆ, ಈ ಮಾತನ್ನು ಹೇಳಿದ್ಮೇಲೆ, ಇಷ್ಟು ವಿಷಯ ಆದ್ಮೇಲೆ ಮತ್ತೆ ಅವ್ರ ರೂಮ್ಗೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಲೇಖಕರು ರಾತ್ಕೋ ಪೆಹನೆ ಕಿ ಕಪಡೆ ಸಿರಹಾನಿ ದಬಾಕರ್, ಓ ಇಷ್ಟೆಲ್ಲ ಕಳ್ಳತನಗಳು ಆಗ್ತಾ ಇದಾವೆ, ಇನ್ನು ನಾನು ಅಲರ್ಟ್ ಆಗಬೇಕು ಅಂತೇಳಿ ಲೇಖಕರು ಏನ್ ಮಾಡ್ತಾರಪ್ಪ ಅಂದ್ರೆ, ರಾತ್ರಿ ವೇಳೆಯಲ್ಲಿ ತಾವು ಧರಿಸ್ತಕ್ಕಂಥ ಬಟ್ಟೆಗಳನ್ನ, ಪೆಹನೆ ಕಿ ಕಪಡೆ ಮೀನ್ಸ್ ಧರಿಸುವ ಬಟ್ಟೆಗಳನ್ನ ಸಿರಹಾನೆ ದಬಾಕರ್, ತಲೆದಿಂಬಿನ ಕೆಳಗಿಟ್ಕೊಂಡ್ಬಿಟ್ಟು ಮಲಗ್ತಾರೆ. ನೈ ಚಪ್ಪಲೆ, ಮತ್ತಿನ್ನ ಹೊಸ ಚಪ್ಪಲಿ ಕೊಂಡ್ಕೊಂಡಿದ್ರಲ್ವಾ, ನ್ಯೂ ಚಪ್ಪಲ್ಸ್, ಅವ್ರ ಶೇವಿಂಗ್ ಕ ಡಿಬ್ಬ, ಹೊಸ ಚಪ್ಪಲಿಗಳನ್ನ ಮತ್ತೆ ಈ ಶೇವಿಂಗ್ ಸೆಟ್ ಅನ್ನ ಅಲ್ವಾ, ಶೇವಿಂಗ್ ಆ ಡಬ್ಬಿಯನ್ನು ಕೂಡ ಬಿಸ್ತರ್ಕಿ ನೀಚೆ ದಬಾಯ, ಹಾಸಿಗೆ ಕೆಳಗೆ ಇಟ್ಕೊಂಡ್ರು. ಎಲ್ಲ ಸೇಫ್ಟಿ ಮಾಡ್ಕೊಂಡವ್ರೆ. ಇನ್ನು ಬೆಳಿಗ್ಗೆ ಇವು ಕೂಡ ಕಾಣೆ ಆಗ್ಬಿಟ್ರೆ ಬರಿಗೈಲಿ ಹೋಗ್ಬೇಕಾಗುತ್ತೆ ಅಂತೇಳಿ, ಸುಬಹ್ ಮುಜೆ ಲೌಟ್ನಾಥ, ಬೆಳಿಗ್ಗೆ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತ, ಸುಬಹ್ ಬೆಳಿಗ್ಗೆ ಹೊಡ್ಬೇಕಾಯ್ತು ಇವ್ರು. ಅದಕ್ಕೆ ಇರ್ತಕ್ಕಂಥ ವಸ್ತುಗಳಾದ್ರೂ ಉಳಿಲಿ ಅಂತೇಳಿ ಮುಜೆ ಉನ್ ಲೋಗೋನೆ ಅಚ್ಚಾ ಪೈಸಾ ದಿಯ, ಇನ್ನೇ ಬೆಳಿಗ್ಗೆ ಹೊರಡಬೇಕಾಯ್ತು. ಹೊರಡೋ ಸಮಯದಲ್ಲಿ ಬಂದಿರತಕ್ಕಂಥ ಪ್ರತಿನಿಧಿಗಳಿಗೆ, ಗೆಸ್ಟ್ಗಳಿಗೆ ಅವ್ರಿಗೆ ಏನೆಲ್ಲ ಕೊಡಬೇಕೋ ಆ ಒಂದು ಶಾಲು ಮತ್ತೊಂದು ಕೊಟ್ಟಿರ್ತಾರಲ್ವ, ಹಾಗೆ ಒಂದು ಸ್ವಲ್ಪ ಗೌರವಧನ ಅಂತೆಲ್ಲ ಕೂಡ ಕೊಟ್ಟಿರ್ತಾರೆ. ಆ ಒಂದು ಗೌರವ, ಒಳ್ಳೆ ದುಡ್ಡು ಕೂಡ ಇವ್ರಿಗೆ ಕೊಟ್ಟಿದ್ರು. ಮೈನೆ ಸಾಮಾನು ಬಂದ, ಇವರೆಲ್ಲ ಲಗೇಜನ್ನು ಪ್ಯಾಕಪ್ ಮಾಡಿದ್ರು, ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ರು, ಕಟ್ಕೊಂಡ್ರು. ಪರ್ ತಾಲಾ ಬಿ ಗಾಯಬ್, ಆದ್ರೆ ಈ ಸಮಯದಲ್ಲಿ ನೋಡ್ತಾರೆ ರೂಮಿನ ಕೋಣೆಯನ್ನ ಲ್ಯಾಕ್ ಮಾಡಿಬಿಟ್ಟು ಆ ಕೀನ ಹೋಟ್ಲೈನರಿಗೆ ವಾಪಸ್ ಕೊಡೋಣ ಅಂತೇಳಿ ನೋಡಿದ್ರೆ ಬೀಗನು ಕೂಡ ಮಾಯ ಆಗ್ಬಿಟ್ಟೈತೆ. 4th ಡೇ, 4ನೇ ದಿವಸ ಈ ತರ ಒಂದು ಬೀಗನು ಕೂಡ ಅಲ್ಲಿ ಮಂಗಮಾಯ ಆಗಿದೆ. ತಾಲಾ ತಕ್ ಚುರಾಲಿ, ಆ ಬೀಗದವರೆಗೂ ಕೂಡ ಬೀಗನೂ ಬಿಟ್ಟಿಲ್ಲ, ಅದು ಕೂಡ ಕಳ್ತನ ಆಗಿದೆ. ಗಜಬ್ ಹೋಗಯ, ಇದು ಒಂದು ರೀತಿಯಲ್ಲಿ ಅದ್ಭುತವಾದ ಸಂಗತಿ ಅನ್ಸುತ್ತೆ. ಅಮೇಜಿಂಗ್ ಮ್ಯಾಟರ್ ದಿಸ್. ಓಕೆ, मैंने कहा रिक्शा बुलाइए, मैं सीधा स्टेशन जाऊंगा, यहाँ नहीं रुकूंगा. ಇಲ್ಲಿ ಲೇಖಕರು ಬಹಳ ಸಿಟ್ಕೊಂಡ್ಬಿಟ್ಟು, ಆಟೋ ಕರೆಸ್ಬಿಡಿ, ನಾ ನೇರವಾಗಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತೀನಿ, ಇಲ್ಲಿ ನಾನು ಇರಲ್ಲ, ಇಲ್ಲಿ ನಾನು ಸ್ವಲ್ಪ ಹೊತ್ತು ಕೂಡ ಇರಕ್ಕೆ ಇಷ್ಟಪಡಲ್ಲ ಅಂತೇಳಿ ಜೋರಾಗಿ ಮಂತ್ರಿಗಳ ಹತ್ರ ಹೇಳ್ತಾರೆ. ಮಂತ್ರಿಗಳು ಯಾಕಪ್ಪ ಈ ತರ ಸಿಟ್ಕೊಂತ ಇದ್ರಿ ಲೇಖಕರೇ ಅಂತೇಳಿ ಕೇಳ್ತಾರೆ. ನೋಡಿ, ಮಂತ್ರಿ ಹೈರಾಂತೆ, ಮಂತ್ರಿಗಳಲ್ಲಿ ಅವ್ಹಾರು ಬಿಟ್ರು. ಅಯ್ಯೋ ಏನಪ್ಪ ಹಿಂಗೆ ಇವರು ಮೇನ್ ಗೆಸ್ಟೇ ಈ ತರ ಮಾತಾಡ್ತಾ ಇದಾರಲ್ಲ. ಮೈನೇಕ ಅದು ಕೇಳ್ತಾರೆ, ನಾರಾಜಗಿ ಕಥೆಯೇ, ಕೋಪಿಸ್ಕೊಳದಲ್ಲೇ ಇನ್ನೇನು, ಕೋಪಿಸ್ಕೊಳದಲ್ದಲೆ ಇನ್ನೇನ್ ಮಾಡ್ಬೇಕು. ಬಾತ್ ಯಹ ಹೈ ಕಿ ಚೀಜೆ ತೋ ಸಬ್ ಚುರಾ ಲೀ ಗೈ, ವಸ್ತುಗಳೆಲ್ಲ ಹೊರಟೋಗ್ಬಿಟ್ಟಿದ್ದಾವೆ, ಎಲ್ಲ ಕಳ್ತನ ಆಗೋಗ್ಬಿಟ್ಟು. ತಾಲಾ ತಕ್ ಚೋರಿ ಮೇ ಚಲಾ ಗಯ, ಹಬ್ ಮೈ ಬಚಾ ಹೂ, ಬೀಗದವರೆಗೂ ಕಳ್ತನದಲ್ಲಿ ಹೋಗಿದೆ, ಈಗ ನಾನು ಉಳ್ಕೊಂಡಿದ್ದೀನಿ. ಅಗರ್ ರುಕಾತೋ ಮಹಿ ಚುರಾಲಿಯ ಜಂಗ್, ಒಂದ್ ಪಕ್ಷ ನಾನು ಕೂಡ ಕಳ್ತನ ಆಗ್ಬಿಡ್ಬೋದು, ನನ್ನೂ ಕೂಡ ಯಾರಾದ್ರೂ ಎತ್ಕೊಂಡು ಹೋಗ್ಬೋದು ಅಂತ ಒಂದು ಸಂದರ್ಭ ಬರ್ಬೋದು, ಹಾಗಾಗಿ ನಾನು ಮೊದಲು ಹೊರಡ್ತೀನಿ, ಏನ್ರಿ ನೀವು ಅಂತ ಹೇಳ್ತಾರೆ. ಓಕೆ ನೋಡಿ ಮಕ್ಕಳೇ, ಓಕೆ ಈಗ ನಾವು ಮುಂದೆ ಹೋಗೋಣ. ಇಲ್ಲಿಗೆ ಪಾಠದ ಒಂದು ಸಮಾಪ್ತಿ ಆಗಿದೆ. ಅಂದ್ರೆ ಈ ಈಮಾನ್ದಾರೋಂ ಕೆ ಸಮ್ಮೇಳನ ಮೇ ಪಾಠದ ಕೊನೆಯ ಭಾಗದಲ್ಲಿ ಈ ರೀತಿ ಲೇಖಕರು ಅಂತಿಮವಾಗಿ ಮಂತ್ರಿಗಳ ಜೊತೆಯಲ್ಲಿ ಸಿಟ್ಕೊಂಡು ಓಡ್ತಾರೆ. ಇಷ್ಟು ವಿಷಯದ ಬಗ್ಗೆ ನಮಗೆ ಕೆಲವು ಪ್ರಶ್ನೆಗಳ ಉಳ್ಕೊಂಡಿದೆ. ಆ ಉಳಿದ ಪ್ರಶ್ನೆಗಳಿಗೆ ನಾವು ಈಗ ವಿಚಾರ ಮಾಡೋಣ, ಚರ್ಚೆ ಮಾಡೋಣ. ನೋಡಿ, ಏಕ ವಾಕ್ಯ ಮೇ ಉತ್ತರ ಲಿಖಿए, ಸ್ವಾಗತ ಸಮಿತಿ ಕೆ ಮಂತ್ರಿ ಕಿಸ್ಕೋ ಡಾಂಟ್ನೆ ಲಗೆ, ಸ್ವಾಗತ ಸಮಿತಿಯ ಮಂತ್ರಿ ಅವರು ಯಾರನ್ನ ಗದರಿಸಿದ್ರು ಅಥವಾ ಬೈದ್ರು. ಉತ್ತರ सब बोल रहे हैं, ಎಲ್ಲ ಹೇಳ್ತಾ ಇದ್ರಲ್ವಾ, ವೆರಿ ಗುಡ್ ಚಿಲ್ಡ್ರನ್. स्वागत समिति के मंत्री किसको के बदले कार्यकर्ताओं को, कार्यकर्ताओं को
डांटने लगे। इस तरह उत्तर लिखना चाहिए। समझ में आ गया? ಎಲ್ಲರಿಗೂ ಅರ್ಥವಾಯ್ತಲ್ವಾ? ಮುಂದೆ ಹೋಗೋಣ ನೋಡಿ, ಮತ್ತೊಂದು ಪ್ರಶ್ನೆ, 9th क्वेश्चन, 9वां प्रश्न है, लेखक पहनने के कपड़े कहाँ दबाकर सोए। ನೋಡಿ ಇಲ್ಲೊಂದು ಚಿತ್ರ ಕಾಣ್ತಾ ಇದೆ, ಇದೇನಿದು? ತಲೆದಿಂಬಲ್ವಾ, ಪಿಲ್ಲೋ. ಈ ಪಿಲ್ಲೋ ನೋಡಿ, ಲೇಖಕರು ಧರಿಸುವ ಬಟ್ಟೆಗಳನ್ನ ಎಲ್ಲಿ ಬಚ್ಚಿಟ್ಕೊಂಡು ಮಲ್ಕೊಂಡ್ರು? ಹೋ, इसके नीचे दबाकर, है ना, सिरहाने दबाकर। कहा शब्द के बजाय यह प्रश्न शब्द है, कहा। उत्तर, लेखक पहनने के कपड़े, पहनने के कपड़े कहा के बदले सिरहाने, ಸಿರಹಾನೆ ತಲೆದಿಂಬಿನ ಕೆಳಗೆ ಅಲ್ವರ ದಬಾಕರ್ ಸೋಯೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದೆ ಹೋಗುವ. ಮುಂದೆ ನೋಡಿ 10ನೇ ಪ್ರಶ್ನೆ, ಏಕ ವಾಕ್ಯ ಮत लिखिए। तीसरे दिन लेखक के कमरे से क्या गायब हो गया था। ಮೂರನೇ ದಿವಸ ಲೇಖಕರ ಒಂದು ಕೋಣೆಯಿಂದ ಏನು ಮಾಯವಾಗಿತ್ತು? ಹೋ, ಚಿತ್ರ ಮೇ हमको दिख रहा है, ಚಿತ್ರ ನಮಗೆ ಕಾಣ್ತಾ ಇತ್ತಲ್ವಾ? ओके, तीसरे दिन लेखक के कमरे में, उत्तर लिखना। उत्तर, तीसरे दिन लेखक के कमरे से, कोणेಯಿಂದ, कमरे से क्या के बदले कंबल, कंबल गायब हो गया था, गायब हो गया था। ओके, अंडरस्टूड दिस? ओके, आगे जाना, ಮುಂದೆ ಹೋಗೋಣ ನೋಡಿ। 2-3 वाक्य में उत्तर लिखिए। प्रश्न क्या है? 5वां है एक प्रश्न, लेखक ने मंत्री को क्या समझाया। ಲೇಖಕರು ಮಂತ್ರಿಗೆ ಏನು ಅರ್ಥೈಸಿದ್ರು, ಯಾವ ರೀತಿ ಅವರು ತಿಳುವಳಿಕೆಯನ್ನ ಹೇಳಿದ್ರು ಅಥವಾ ಯಾವ ರೀತಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ। उत्तर, लेखक ने मंत्री को समझाया, ऐसा हरगिज मत करिए, ईमानदारों के सम्मेलन में पुलिस ईमानदारों की तलाशी ले, एक बड़ी अशोभनीय बात होगी, फिर इतने बड़े सम्मेलन में थोड़ी गड़बड़ी होगी ही। ಲೇಖಕರು ಮಂತ್ರಿಗಳಿಗೆ ಆ ಒಂದು ಲಾಸ್ಟ್ ಅಂತಿಮವಾದ ಸನ್ನಿವೇಶದಲ್ಲಿ ಪೊಲೀಸನ್ನ ಕರೆಸ್ತಾರೆ ಅಂತಕ್ಕಂಥ ಒಂದು ವಿಚಾರ ತಿಳಿತಲೆ ಅಥವಾ ಮಾತುಗಳನ್ನು ಕೇಳ್ತಲೆ, ಇಂಥ ಕೆಲಸ ಯಾವತ್ತೂ ಮಾಡಬೇಡಿ, ಇಂಥ ಸಮ್ಮೇಳನದಲ್ಲಿ ಪೊಲೀಸ್ನವರು ಬಂದು ಪರಿಶೀಲನೆ ಮಾಡೋದು ಬಹಳ ಶೋಭೆ ತರುವಂಥದ್ದಲ್ಲ, ಇದು ಬಹಳ ಕಳಂಕದಾಯಕವಾದದ್ದು, ಈ ಕೆಲಸ ಮಾಡಬೇಡಿ, ಏನೋ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗಾಬರಿ ಅಥವಾ ಗಡ್ಬಿಡಿ ಆಗಿದೆ ಅಂತೇಳಿ ಅರ್ಥೈಸ್ತಾರೆ। ಓಕೆ, ಅರ್ಥವಾಯ್ತಾ ಮಕ್ಕಳೇ? ಮುಂದೆ ಹೋಗುವ, ಮತ್ತೊಂದು ಪ್ರಶ್ನೆ ಎಲ್ಲಿದೆ? 2-3 वाक्य में उत्तर लिखिए। 6वां प्रश्न है, 6th क्वेश्चन, लेखक ने कमरा छोड़कर जाने का निर्णय क्यों लिया। ಲೇಖಕರು ಕೋಣೆಯನ್ನು, ತಮ್ಮ ಒಂದು ಇರ್ತಕ್ಕಂಥ ಕೋಣೆಯನ್ನು ಬಿಟ್ಟು ಹೋಗ್ತಕ್ಕಂಥ ನಿರ್ಧಾರವನ್ನ ಏಕೆ ತಗೊಂಡ್ರು? ಕ್ಯೂ ಲಿಯಾ? उत्तर, कैसे लिखना? इस तरह लिखिए। ಯಾವ ರೀತಿ ಬರೀಬೇಕು? ಈ ರೀತಿ ಬರೀಬೇಕು। लेखक ने कमरा छोड़कर जाने का निर्णय लिया, बात यह है कि एक एक करके सभी चीजें चुरा ली गई थी, ಒಂದೊಂದಾಗಿ ಎಲ್ಲ ವಸ್ತುಗಳು ಕಳತನ ಆಗೋಗಿದ್ವು। ताला तक चोरी में चला गया, ಬೀಗದವರೆಗೂ ಕಳತನ ಆಗೋಗಿತ್ತು। वे सोचने लगे कि ಅವ್ರು ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ, अगर रुका तो स्वयं ही चुरा लिया जाएगा, ಒಂದು ಪಕ್ಷ ಇನ್ನು ನಾನು ಇದ್ರೆ ಅಥವಾ ನಿಂತ್ಕೊಂಡ್ರೆ ಇಲ್ಲೇ ಇದ್ರೆ ನಾನು ಕೂಡ ಸ್ವಯಂ ಕಳತನ ಆಗೋಗ್ಬೋದು ಅಂತೇಳಿ ಈ ರೀತಿಯ ಒಂದು ಆಲೋಚನೆಯಿಂದ ಅವರು इस कमरे छोड़कर जाने का निर्णय लिया। ओके, आगे जाना। 4-6 वाक्यों में उत्तर लिखिए, 4-6 ವಾಕ್ಯದಲ್ಲಿ ಉತ್ತರಿಸಿ। सेकंड क्वेश्चन,
मंत्री तथा कार्यकर्ताओं के बीच में क्या वार्तालाप हुआ? ಮಂತ್ರಿ ಮತ್ತು ಕಾರ್ಯಕರ್ತರ ನಡುವೆ ಕ್ಯಾ ವಾರ್ತಾಲಾಪ್, ಏನು ಸಂಭಾಷಣೆ? ವಾರ್ತಾಲಾಪ್ ಮೀನ್ಸ್ ಸಂಭಾಷಣೆ, ಗೊತ್ತಾಯ್ತಾ? ಏನು ಇಲ್ಲಿ ಸಂಭಾಷಣೆ ನಡೀತು, ಕಾನ್ವರ್ಸೇಷನ್. ಓಕೆ, ಏನೆಲ್ಲ ಒಂದು ಮಾತುಕತೆಗಳು ಮಂತ್ರಿಗಳು ಮತ್ತೆ ಅವರ ಮಂತ್ರಿಗಳಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಆ ಕಾರ್ಯಕರ್ತರು ಇದ್ರಲ್ಲ ಅವ್ರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನು ನಾವು ಈ ರೀತಿ ಬರೀಬೇಕಾಗುತ್ತೆ. 4 ವಾಕ್ಯದಲ್ಲಿ ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು. ಈ ಪ್ರಶ್ನೆ ಯಾವತ್ತು 4 ಅಂಕಕ್ಕೆ ಬರ್ತಕ್ಕಂಥ ಉತ್ತರ. मंत्री कार्यकर्ताओं को डांटने लगे, तुम लोग क्या करते हो, तुम्हारी ड्यूटी यहाँ है, तुम्हारे रहते चोरियां हो रही हैं, ये ईमानदार सम्मेलन है, बाहर एक चोरी की बात फैली तो कितनी बदनामी होगी, कार्यकर्ताओं ने कहा। हम क्या करें, अगर सम्माननीय डेलीगेट यहाँ वहां जाए तो क्या हम उन्हें रोक सकते हैं? मंत्री ने गुस्से से कहा, मैं पुलिस को बुलाकर यहाँ सबकी तलाशी करवाता हूँ। एक कार्यकर्ता ने कहा, तलाशी किनकी करवाएंगे, आधे के लगभग डेलीगेट तो किराया लेकर दोपहर को ही वापस चले गए। ಈ ರೀತಿ ಇವರ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆ ಆಗಿತ್ತು. ಓಕೆ, ಅರ್ಥವಾಯ್ತಲ್ವಾ? ಮುಂದೆ ಹೋಗುವ. ಮುಂದೆ ನೋಡಿ ಮತ್ತೊಂದು ಪ್ರಶ್ನೆ, 3rd ಕ್ವಶನ್. ಇದು ಕೂಡ 4 ವಾಕ್ಯದಲ್ಲಿ 4 ವಾಕ್ಯ में उत्तर लिखिए. सम्मेलन में लेखक को कौन से अनुभव है? ಸಮ್ಮೇಳನದಲ್ಲಿ ಈ ಒಂದು ಕಾನ್ಫರೆನ್ಸ್ ಅಲ್ಲಿ ಆನೆಸ್ಟ್ ಪರ್ಸನ್ಸ್ ಗಳ ಒಂದು ಈ ಒಂದು ಕಾನ್ಫರೆನ್ಸ್ ನಲ್ಲಿ ಏನು ಅನುಭವ ಆಯ್ತು ಇವರಿಗೆ? ಸಂಕ್ಷೇಪ ಲಿಖಿ, ಸಂಕ್ಷಿಪ್ತವಾಗಿ ಬರೆಯಿರಿ, ಅಂದ್ರೆ ಶಾರ್ಟ್ ಆಗಿ, ಅಂದ್ರೆ ಈ ಒಂದು ಮೈನಿಗೆ ಅನುಸಾರವಾಗಿ 4 ವಾಕ್ಯದಲ್ಲಿ ಇಡೀ ಈ ಒಂದು ಸ್ಟೋರಿನಲ್ಲಿ ನೀವೇನೆಲ್ಲ ಒಂದು ಲೇಖಕರಿಗೆ ಆಗಿರ್ತಕ್ಕಂಥ ಒಂದು ಅನುಭವಗಳು, ಎಕ್ಸ್ಪೀರಿಯನ್ಸ್ ಅಥವಾ ಏನೆಲ್ಲ ಒಂದು ಫೀಲ್ ಆಯ್ತು ಅದನ್ನ ನಾವಿಲ್ಲಿ ಉತ್ತರವನ್ನು ಬರೆಯೋಣ. ಓಕೆ ನೋಡಿ, लेखक को ईमानदार के सम्मेलन का मुख्य अतिथि बनाया गया था. ಲೇಖಕರನ್ನ ಇಲ್ಲಿ ಈ ಪ್ರಾಮಾಣಿಕರ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಮಾಡಲಾಗಿತ್ತು. ಉದ್ಘಾಟನೆ और ಭಾಷಣ ಆದಿ के बाद इनाग्रेशन ಮತ್ತೆ ಸ್ಪೀಚ್ ಮುಂತಾದವುಗಳ ನಂತರ जब अपनी चप्पलें पहने गए तो वहां नहीं थी. ಚಪ್ಪಲಿ ಹಾಕೋಣಕ್ಕೆ ಹೋದ್ರೆ ಅಲ್ಲಿ ಚಪ್ಪಲಿಗಳು ಇರಲಿಲ್ಲ. उसकी जगह फटी फुरानी चप्पलें थी. ಆ ಪ್ಲೇಸ್ ಅಲ್ಲಿ ಅರ್ಧೋಗಿರೋ ಕಿತ್ತೋಗಿರೋ ಚಪ್ಪಲಿಗಳಿದ್ವು. वहां आए एक सज्जन ने उनकी चप्पलें पहनी थी. ಅವ್ರ ಚಪ್ಪಲಿಗಳನ್ನ ಅಲ್ಲಿ ಬಂದಿರತಕ್ಕಂಥ ಯಾರೋ ಒಬ್ಬ ಸಜ್ಜನ ವ್ಯಕ್ತಿ ಧರಿಸಿದ್ರು. लेखक दूसरे दिन बैठक में जाने के लिए धूप का चश्मा खोजने लगे तो ಲೇಖಕರು ಮತ್ತೊಂದು ದಿನ ಆ ಒಂದು ಸಭೆಯಲ್ಲಿ ಹೋಗೋದಕ್ಕೆ ಅವರು ಸನ್ ಗ್ಲಾಸ್ ಅನ್ನ ಹುಡುಕೊಂಡ್ರೆ तो वो नहीं मिला, ಅದು ಕೂಡ ಸಿಗಲಿಲ್ಲ. लेखक ने 1-2 लोगों से कहा तो बात फैल गई. लेखक बिना धूप का चश्मा लगाए बैठक में पहुंचे. बैठक में 15 मिनट चाय की छुट्टी हुई. एक सज्जन लेखक के पास आकर सहानुभूति प्रकट करने लगे. लेखक ने देखा कि सज्जन ने जो चश्मा पहना था वो उन्हीं का था. ಇಷ್ಟು ಉತ್ತರವನ್ನು ನೀವು ಬರೆದಿದ್ದಾದ್ರೆ ನಿಮಗೆ ಇದು ಈ ಪ್ರಶ್ನೆಗೆ ಸಂಪೂರ್ಣವಾಗಿ ಕ್ಲಿಯರ್ ಆನ್ಸರ್ ಆಗುತ್ತೆ ಮಕ್ಕಳೇ. ಅಂಕಗಳನ್ನು ಕೂಡ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಚೆನ್ನಾಗಿ ಓದಿ ಬರೆದು ಅಭ್ಯಾಸ ಮಾಡಿ. ಓಕೆ, ಮುಂದೆ ಹೋಗುವ. 4th ಮೇನ್ ಕನ್ನಡ ಮೇ ಅನುವಾದ ಕೀಜಿए. ಕನ್ನಡದಲ್ಲಿ ಅನುವಾದ ಮಾಡೋಣ. ಈ ಪಾಠದಲ್ಲಿ ನಮಗೆ ಬಂದಿರತಕ್ಕಂಥ ಕೆಲವೊಂದು ವಾಕ್ಯಗಳನ್ನು ಇಲ್ಲಿ ನಾವು ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಆ ಶಬ್ದಗಳ ನಮಗೆ ಹಿಂದಿಯ ಶಬ್ದಗಳನ್ನು ನಾವು ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಯಾವ ರೀತಿ ನಮಗೆ ಮಾಡೋದಕ್ಕೆ ನಮಗೆ ಸಾಮರ್ಥ್ಯ ಇದೆ ಅಂತೇಳಿ ಈ ಅನುವಾದ ವಿಭಾಗ ಇರ್ತಕ್ಕಂಥ ನಮಗೆ ಒಂದು ರೀತಿಯಲ್ಲಿ ಸಹಾಯಕ ಅಲ್ವ ಮಕ್ಕಳೇ. ಓಕೆ, ಅನುವಾದ ಮಾಡಿದಿರಲ್ವಾ? ಓಕೆ, ನಾನು ಬರಿತಾ ಇದ್ದೀನಿ ನಿಮ್ಮ ಅನುವಾದವನ್ನ. ಉತ್ತರ, देखिए चप्पले एक जगह नहीं उतारनी चाहिए. ನೋಡ್ರಿ, देखिए ಮೀನ್ಸ್ ನೋಡಿರಿ, ಚಪ್ಪಲಿಗಳನ್ನು ಏಕ್ ಜಗ ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಜಾಗದಲ್ಲಿ ನಹಿ ಉತಾರ್ನಿ ಚಾಹಿಯೇ, ಬಿಡಬಾರದು. ಇಷ್ಟೇ ಅಲ್ಲೂರ, ಬಿಡಬಾರದು. ಈ ರೀತಿ ನೀವು
ಸರಳವಾದ ಒಂದು ಅನುವಾದ. ಓಕೆ, ಮುಂದೆ ಹೋಗೋಣ. ಮತ್ತೊಂದು ಅನುವಾದ ಇದೆ, ಫೋರ್ತ್. ಅಬ್ ಮೈ ಬಚಾ ಹೂ ಅಗರ್ ರುಕಾ ತೋ ಮೈ ಹಿ ಚುರಾ ಲಿಯಾ ಜಾऊंगा. ಇದರ ಅನುವಾದವನ್ನು ನಾವು ಈ ರೀತಿ ಮಾಡೋಣ ಮಕ್ಕಳೇ. ಅಬ್ ಈಗ, ಮೈ ನಾನು, ಈಗ ನಾನು, ಬಚಾ ಹೂ ಉಳಿದಿದ್ದೇನೆ, ಈಗ ನಾನು ಉಳಿದಿದ್ದೇನೆ. ಅಗರ್ ರುಕಾ ತೋ ಒಂದು ಪಕ್ಷ, ಅಗರ್ ಮೀನ್ಸ್ ಒಂದು ಪಕ್ಷ ಅಥವಾ ಒಂದು ವೇಳೆ, ಒಂದು ವೇಳೆ ಉಳಿದಿದ್ದೇ ಆದರೆ, ಉಳಿದಿದ್ದೇ ಆದರೆ, ಉಳಿದಿದ್ದೇ ಆದರೆ, ಮೈಹಿ ನಾನೇ, ಚುರಾಲಿಯಾ ಜಾऊंगा ಕಳುವಾಗುತ್ತೇನೆ, ಕಳುವಾಗಬಹುದು. ಅಥವಾ ನಾನೇ ಕಳೆದೋಗ್ತೀನಿ, ಕಳೆದು ಹೋಗುವೆನು, ಕಳೆದು ಹೋಗುವೆನು. ಓಕೆ, ಇದಕ್ಕೆ ಬದಲಾಗಿ ಇದನ್ನು ಕೂಡ ನೀವು ಈ ರೀತಿ ಕೂಡ ಬರೀಬಹುದು ಅಲ್ವಾ ಮಕ್ಕಳೇ. ಈಗ ಮುಂದೆ ಹೋಗೋಣ. ಅನುರೂಪದ ಪ್ರಶ್ನೆಗಳು. ಪೆಹಲಾ ದೀನ್ ಚಪ್ಪಲೆ ಗಾಯಬ್ತಿ. ಮೊದಲನೇ ದಿವಸ ನಾವು ಸ್ಟೋರಿಲಿ ತಿಳ್ಕೊಂಡಂಗೆ, ಈ ಒಂದು ವ್ಯಂಗ್ಯರಚನಾ ಪಾಠದಲ್ಲಿ ನಾವು ತಿಳ್ಕೊಂಡಂಗೆ, ಲೇಖಕರಾಗಿರ್ತಕ್ಕಂಥ ಹರಿಶಂಕರ್ ಪರ್ಸಾಯರ್ ಅವರಿಗೆ ಫಸ್ಟ್ ಡೇ ಏನೋ ಕಳವಾಗಿದ್ದು, ಚಪ್ಪಲೆಗಳು ಮಾಯವಾಗಿದ್ದು. ದೂಸರೇ ದಿನ ಕ್ಯಾ ಹೈ, ಓ ಹೇಳ್ತಾ ಇದ್ದೀರಲ್ವಾ, ಚಾದರೆ. ದೂಸರೇ ದಿನ ಚಾದರೆ ಗಾಯಬ್ತಿ. ಮತ್ತೆ तीसरे दिन थर्ड डे कंबल गायब था. चौथे दिन क्या है, चौथे दिन ताला गायब था. फोर्थ डे ಮೂರನೇ ದಿನ ಕಂಬಳಿ ಮಾಯವಾಗಿತ್ತು. ಇನ್ನು ಕೊನೆ ದಿನ ನಾಲ್ಕನೇ ದಿನ ಫೋರ್ತ್ ಡೇ ಕಂಬಲ್, ಕಂಬಲ್ गायब था. हेलो मಕ್ಕಳೇ. रिक्शा तीन पहियों का वाहन. रिक्शा मीन्स ಆಟೋ ರಿಕ್ಷಾ. ಆಟೋ ರಿಕ್ಷಾ ಎಷ್ಟು ಚಕ್ರದ ಗಾಡಿ ಆಗಿದೆ? ಅದು 3 ಚಕ್ರದ ಗಾಡಿ ಅಲ್ವಾ, 3 wheel ವೆಹಿಕಲ್. ಸೈಕಲ್, ಇನ್ನು ಬೈಸಿಕಲ್ ಎಷ್ಟು ಚಕ್ರದಿದು? 2 पहिए का. उत्तर लिखना है यहाँ पर, 2 पहिए का वाहन ಅಥವಾ ಗಾಡಿ. 2 पहिए का ಗಾಡಿ ಅಂತಲಾದ್ರೂ ಬರಿಬಹುದು, ವಾಹನ ಅಂತಲಾದ್ರೂ ಬರಿಬಹುದು. ಓಕೆ. ರೇಲ್ಗಾಡಿ ಪಟ್ರಿ ಪರ್ ಚಲ್ತಾ ಹೈ. ರೈಲ್ವೆ ಗಾಡಿ ಎಲ್ಲಿ ಹೋಗ್ತದೆ? ಅಳಿ ಮೇಲೆ ಅಲ್ವಾ. ಪಟರಿ ಮೀನ್ಸ್ ಅಳಿ, ಅಳಿಯ ಮೇಲೆ ಹೋದ್ರೆ. ಹವಾಯಿ ಜಹಾಜ್ ಮೀನ್ಸ್ ಏರೋಪ್ಲೇನ್. ಹವಾಯಿ ಜಹಾಜ್ ಏರೋಪ್ಲೇನ್ ಎಲ್ಲಿ ಹೋಗುತ್ತೆ? ಓ ಗಗನ್ ಮೇ ಯಾ ಆಕಾಶ್ ಮೇ, ಗಗನ್ ಮೇ ಅಥವಾ ಗಗನ್ ಅಂತ ಬರೆದ್ರು ಆಗುತ್ತೆ, ಇಲ್ಲ ಆಕಾಶ್ ಅಥವಾ ಆಸ್ಮಾನ್, ಆಸ್ಮಾನ್ ಅಥವಾ ಆಕಾಶ್. ಓಕೆ ಓಕೆ ಮಕ್ಕಳೇ, ಈಗ ನಾವು ಮುಂದೆ ಹೋಗು. ಅನುರೂಪದ ಪ್ರಶ್ನೆಗಳಿಗೆ ನಾವೆಲ್ಲ ಉತ್ತರವನ್ನು ಬರ್ತೀವಿ. रिक्त स्थानों की पूर्ति कीजिए. हम लोग इस शहर में एक डैश सम्मेलन कर रहे हैं. ನಾವುಗಳು ಈ ನಗರದಲ್ಲಿ ಒಂದು ಏನನ್ನ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಲೇಖಕರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಇರ್ತಕ್ಕಂಥ ವಾಕ್ಯ ಅಲ್ವಾ. ಈಮಾನ್ದಾರ್ ಸಮ್ಮೇಳನ. ಖಾಲಿಸ್ತಾನ್ ಮೇ ಉತ್ತರ ಈಮಾನ್ದಾರ್. ಹಲೋ ಮಕ್ಕಳೇ. ಮೇರಿ ಚಪ್ಪಲಿ ಡ್ಯಾಶ್ ತಿ. ನನ್ನ ಚಪ್ಪಲಿಗಳು ಏನಾಗಿದ್ದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ, ಗಾಯಬ್ತಿ, गायब. ಅವರೇ ಕಹೆ ಹೋ ಮೇರಾ ಚಶ್ಮಾ ಲಗಾಯೆ ಡ್ಯಾಶ್ ಸೆ ಬೈಠೆ ಥೆ. ಆತ ನನ್ನ ಕನ್ನಡಕವನ್ನ ಹಾಕೊಂಡು ಹೇಗೆ ಕೂತ್ಕೊಂಡಿದ್ರು? ಇತ್ಮಿನಾನ್ ಸೆ ಅಂದ್ರೆ ಒಂದ್ ರೀತಿಲಿ ಬಹಳ ನಂದೇ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರಲ್ವಾ, ಇತ್ಮಿನಾನ್, इत्मीनान से बैठे थे. फिर इतने बड़े सम्मेलन में थोड़ी डैश होगी ही.
ಮತ್ತೆ ಇಷ್ಟು ದೊಡ್ಡ ಸಮ್ಮೇಳನದಲ್ಲಿ ಸ್ವಲ್ಪ ಏನಾಗಬಹುದು गड़बड़ी। यहाँ पर लिखने का उत्तर क्या है? चौथा के लिए, चौथे के लिए उत्तर गड़बड़ी लिखी। ये सभी वाक्यांश हमको किताब में अनेक संगतियों में मिलने वाले वाक्यांश हैं। समझ में आ गया? ಇವೆಲ್ಲ ವಾಕ್ಯಗಳು ನಮಗೆ ಪಾಠದಲ್ಲಿ ಬರ್ತಕ್ಕಂಥ ಅನೇಕ ಸಂದರ್ಭಗಳ ವಾಕ್ಯಾಂಶಗಳಲ್ಲಿ ನಮಗೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ನಲ್ಲಿ ಕೊಟ್ಟಿದ್ರು. ನಾವೀಗ ಅಲ್ಲಿ ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಕೆಲವು ಪದಗಳನ್ನು ಬಿಟ್ಟೋಗಿರೋದನ್ನ ಬರೆದು ನಾವು ಕಂಪ್ಲೀಟ್ ಮಾಡಿದೇವಲ್ವಾ. ಮುಂದೆ ಹೋಗೋಣ. ಪಾಠ का आशय. ಒಟ್ಟಾರೆಯಾಗಿ ನಾವು ಈ ಪಾಠದಲ್ಲಿ ಏನೆಲ್ಲ ಒಂದು ನಮಗೆ ಒಟ್ಟಾರೆ ವಿಷಯ ನಮಗೆ ಇಲ್ಲಿ ಈ ಪಾಠದ ಒಂದು ಮುಖ್ಯ ಥೀಮ್ ಏನ್ ನಮಗೆ ಅರ್ಥವಾಗುತ್ತೆ ಮಕ್ಕಳೇ ನೋಡಿ. पाठ का आशय इस तरह है, हमको इस तरह एक संदेश दे रहा है कि इस जगत में अच्छाई बुराई दोनों दिखाई देती है. ಈ ಪ್ರಪಂಚದಲ್ಲಿ ಈ ಒಂದು ವಿಶ್ವದಲ್ಲಿ ನಮಗೆ ಈ ವರ್ಲ್ಡ್ ಅಲ್ಲಿ ಒಳ್ಳೆಯದು ಅಚ್ಚಾಯಿ ಮೀನ್ಸ್ ಒಳ್ಳೆಯದು ಅಂತಕ್ಕಂಥದ್ದು, ಬುರಾಯಿ ಕೆಟ್ಟದ್ದು ಅಂತಕ್ಕಂಥದ್ದು, ಒಳ್ಳೆತನ ಮತ್ತೆ ಕೆಟ್ಟತನ दोनों ही दिखा ಎರಡು ಕೂಡ ನಾವು ನೋಡ್ತೀವಿ. ಒಳ್ಳೆಯದು ಇದೆ ಪ್ರಪಂಚದಲ್ಲಿ, ಕೆಟ್ಟದ್ದು ಇದೆ, ಎರಡು ಕೂಡ ನಾವು ನೋಡ್ತೀವಿ. अंशशीर न्याय की तरह इनमें हमें सिर्फ अच्छाई को अपना कर बुराई छोड़ देना चाहिए. ನಾವು ದೋಹಿಲ್ ನಾವು ತಿಳ್ಕೊಂಡಂತೆ ತುಳಸಿಕೆ ದೋಹಿಲ್ ನಾವು ತಿಳ್ಕೊಂಡಿವಲ್ಲ, ಅಂಶಕ್ಷೀರ ನ್ಯಾಯವನ್ನು ನಾವು ಅಂದ್ರೆ ಅಂಶ ಪಕ್ಷಿಯ ಮುಂದೆ ನಾವು ಹಾಲಿನ ಬಟ್ಲನ್ನ ಇಟ್ಟಿದ್ದೆ ಆದ್ರೆ ಅದು ನೀರಿನಲ್ಲಿರ್ತಕ್ಕಂಥ ಮಲಿನಯುಕ್ತವಾದ ಒಂದು ಏನೆಲ್ಲ ಒಂದು ಮಲಿನಯುಕ್ತವಾದ ಒಂದು ಆ ನೀರಿನ ಅಂಶವನ್ನ ಸೇವನೆ ಮಾಡದೇನೆ ಶುದ್ಧವಾಗಿರ್ತಕ್ಕಂಥ ಹಾಲನ್ನು ಯಾವ ರೀತಿ ಸೇವನೆ ಮಾಡುತ್ತೋ ಆ ರೀತಿ ನಾವು ಈ ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದರ ನಡುವೆ ಇರ್ತಕ್ಕಂಥದ್ರಲ್ಲಿ ನಾವು ಒಳ್ಳೇದನ್ನು ಮಾತ್ರ ನಾವು ರಿಸೀವ್ ಮಾಡಿಕೊಂಡು ಕೆಟ್ಟದ್ದನ್ನ ಹಾಗೆ ನದಿಲಿ ಯಾವ ರೀತಿ ಹಂಸ ಪಕ್ಷಿ ಬಿಡುತ್ತೋ ಆ ರೀತಿ ನಾವು ಕೂಡ ಒಳ್ಳೇದನ್ನ ತಮ್ಮದಾಗಿಸ್ಕೊಳ್ಳೋಣ. ಅಚ್ಚಾಯಿಕೋ ಅಪ್ನಾಕರ್ ಬುರಾಯಿ ಕೆಟ್ಟತನವನ್ನ ಚೋಡ್ದೇನ ಅಚ್ಚಾಯ ಬಿಟ್ಟು ಬಿಡ್ಬೇಕು. ಕೆಟ್ಟದ್ದು ಬೇಡ ನಮಗೆ, ಅಲ್ಲೇ ಬಿಟ್ಬಿಡೋಣ ಅಲ್ವರ, ಅಲ್ಲಿಂದಲೇ ನಾವು ತೆಗೆದಾಕ್ಬಿಡೋಣ. ಬೇಯಿಮಾನಿ ಬಿ ಏಕ ಅವಗುಣ ಹೈ. ಮನುಷ್ಯ ಅನೇಕ ಜನರು ನಮ್ಮ ಸಮಾಜದಲ್ಲಿ ಇರ್ತಾರೆ, ಅವರಲ್ಲಿ ಅಪ್ರಾಮಾಣಿಕರು ಕೂಡ ಇರ್ತಾರೆ. ಆ ಅಪ್ರಾಮಾಣಿಕತನೂ ಕೂಡ ಒಂದು ಅವಗುಣ ಅಂದ್ರೆ ಕೆಟ್ಟದ್ದು, ಅಂದ್ರೆ ದೋಷಪೂರಿತವಾಗಿರ್ತಕ್ಕಂಥದ್ದು. ಬೇಯಿಮಾನವ ಪರ್ ವ್ಯಂಗ್ಯಕರ್ತೇವೆ. ಈ ಪಾಠದಲ್ಲಿ ನಮಗೆ ಅಪ್ರಾಮಾಣಿಕರ ಬಗ್ಗೆ ವ್ಯಂಗ್ಯವನ್ನು ಮಾಡ್ತಾನೆ. ಅವ್ರ ಬಗ್ಗೆ ಒಂದು ಇಂತಹ ಒಂದು ಗುಣಗಳು ನಿಮ್ಮಲ್ಲಿ ಇದಾವಲ್ಲ ಅಂತೇಳಿ ಅವ್ರ ಬಗ್ಗೆ ಇಲ್ಲಿ ವ್ಯಂಗ್ಯವನ್ನು ಮಾಡ್ತಾ ಇಲ್ಲಿ ಪ್ರಸ್ತುತ ರಚನೆ ಈ ಒಂದು ಪ್ರಸ್ತುತ ಪಾಠದ ಮೂಲಕ ಲೇಖಕನೇ ಸಚೇತಕಿಯಾಗಿ ಲೇಖಕ ನಮಗೆ ಎಚ್ಚರಿಸ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ಬೇಯಿಮಾನಿಸಿ ದೂರ. ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರು ಯಾರೋ ಹಂಗಿದ್ದಾರೆ, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತೇಳಿ ನಾವು ಅವ್ರನ್ನು ಫಾಲೋ ಮಾಡೋದ್ರ ಬದಲಾಗಿ ಆ ಗುಣಗಳು ಆ ದುರ್ಗುಣಗಳು ಅವರಲ್ಲೇ ಇರ್ಲಿ, ನಮಗ ಬೇಡ, ಅಂತ ಒಂದು ಪ್ರಾಮಾಣಿಕತೆಯಿಂದ ನಾವು ದೂರ ಇರೋಣ ಅಂತೇಳಿ ಲೇಖಕರು ಒಟ್ಟಾರೆ ನಮಗೆ ಈ ಒಂದು ಪಾಠದ ಮೂಲಕ ಒಳ್ಳೆ ಸಂದೇಶ ನೀಡಿದಾರಲ್ಲ ಮಕ್ಕಳೇ. ಈ ಸಂದೇಶವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಪಾಠದ ಅನೇಕ ವಿಷಯಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಪಾಠವನ್ನು ಓದಿದ್ರೆ ಮತ್ತೆ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಎಲ್ಲಾದರೂ ಅರ್ಥವಾಗಿಲ್ಲ ಅಂದರೆ ಮತ್ತೆ ಇದನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ನಾನು ನಿಮಗೆ ಇದುವರೆಗೂ ಅನೇಕ ವಿಷಯಗಳನ್ನು ಸರಳವಾಗಿ ಹೇಳಿದ್ದೀನಿ ಅಂತ ತಿಳಿತಾ ನಿಮ್ಮೆಲ್ಲರಿಗೂ ನಮ್ಮ SLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ಮೂಲಕ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಎಲ್ಲರಿಗೂ ಧನ್ಯವಾದ.